ನಮಸ್ಕಾರಗಳು. ಏನಾದರೂ ಮಾತಾಡೋದಾಗಿದ್ರೆ ಮಾತಾಡಬಹುದು. ಜ್ಯೋತಿಷ್ಯದ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕೇಳಬಹುದು. ಜ್ಯೋತಿಷ್ಯದ ಬಗ್ಗೆ ಏನಾದರೂ ವಿಚಾರ ತಿಳ್ಕೊಳ್ಬೇಕು ಅನ್ನೋದಾಗಿದ್ರೆ ಕೇಳಬಹುದು. ಕೇಳಿ ಗುರುಗಳೇ, ಮಾತಾಡಿ. ಇದ್ರಲ್ಲಿ ಯಾವ್ದಾವ್ದು ಮುಹೂರ್ತ ಭಾಗನೂ ಕವರ್ ಆಗುತ್ತಾ ಗುರುಗಳೇ? ಮುಹೂರ್ತ ಭಾಗ ಅನ್ನೋದು ಬಹಳ ದೊಡ್ಡ ಸಬ್ಜೆಕ್ಟ್. ಅದು ಮುಹೂರ್ತ ಭಾಗ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ನಿಮಗೆ ಜ್ಯೋತಿಷ್ಯದ ಬೇಸಿಕ್ ಎಲ್ಲ ತಿಳ್ಕೊಂಡಾಗಿ ಪ್ರಿಡಿಕ್ಷನ್ ಅನ್ನು ಹೇಳುವಂತ ಆದ ಮೇಲೆ ಮುಹೂರ್ತಗಳನ್ನು ಇಡಬೇಕು. ಅದೇ ನಿಯಮ. ಓಕೆ ಸರಿ ಗುರುಗಳೇ. ನಾವೇನ್ ಮಾಡ್ತೀವಿ, ನಮ್ಮ ಅರ್ಜೆನ್ಸಿಗೋಸ್ಕರ ಪುಸ್ತಕದಲ್ಲಿ ನೋಡ್ಕೊಂಡು ಪಂಚಾಂಗದಲ್ಲಿ ನೋಡ್ಕೊಂಡು ಮಾಡ್ತಿದೀವಿ. ಓಕೆ, ಸರಿಯಾದ ನಿಯಮ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಆ ಕಾರಕತ್ವಗಳು, ಭಾವಕಾರಕತ್ವಗಳು, ಕರ್ಮಗಳು ಎಲ್ಲ ಗೊತ್ತಾದ ಮೇಲೆ ಮುಹೂರ್ತ ಭಾಗವನ್ನ ಮಾಡಬೇಕು. ಸರಿ ಗುರುಗಳೇ. ಓಕೆ, ಬಟ್ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ ಮುಹೂರ್ತ ಭಾಗ ಅಂತ ಬರ್ಬೇಕಾದ್ರೆ. ಅದೇ ದೊಡ್ಡ ಸಬ್ಜೆಕ್ಟು. ಅದಕ್ಕೆ ನಿಮಗೆ ಒಂದು ತಿಂಗಳು 2 ತಿಂಗಳು ಹಿಡಿಯುತ್ತೆ. ಈಗ ಇಲ್ಲಿ ನಾವು ಹೇಳ್ಕೊಡೋದು ಏನಪ್ಪಾ ಅಂತಂದ್ರೆ ಬೇಸಿಕ್. ಬೇಸಿಕ್ ಅಂದ್ರೆ ಏನು? ಮೊದಲನೇದಾಗಿ ನಾವು ಶುರು ಮಾಡಬೇಕಾದ್ರೆ ಜ್ಯೋತಿಷ್ಯ ಅಂದ್ರೆ ಏನು ಅಂತ ಶುರು ಮಾಡ್ತೀವಿ. ಜ್ಯೋತಿಷ್ಯ ಅಂದ್ರೆ ಏನು, ಎಲ್ಲಿಂದ ಬಂತು, ಹೇಗ್ ಬಂತು, ಇದರ ಅವಶ್ಯಕತೆ ಏನು, ಇದರ ಉಪಯೋಗ ಹೇಗೆ, ಯಾರ್ಯಾರು ಇದನ್ನು ಉಪಯೋಗಿಸ್ತಾ ಇದ್ರು ಆದಿಕಾಲದಲ್ಲಿ. ಅಂದ್ರೆ ನಾವು ಯುಗಗಳು ಅಂತ ಹೇಳ್ತೀವಲ್ವಾ, ಕೃತಾಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ. ಆ ಯುಗಗಳಲ್ಲೂ ಸಹ ಜ್ಯೋತಿಷ್ಯ ಇತ್ತ. ಹಾಗಾದ್ರೆ ಅವ್ರು ಹೇಗ್ ನೋಡ್ತಾ ಇದ್ರು ಅನ್ನೋದರ ಬಗ್ಗೆ ಎಲ್ಲ ಫಸ್ಟ್ ಮಾಹಿತಿಗಳನ್ನ ತಿಳ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ಕಾರ್ಯ ಮಾಡುವಾಗ ನಾವು ಅದರ ಬಗ್ಗೆ ನಮಗೆ ಸ್ವಲ್ಪ ಪರಿಚಯವಿತ್ತು ಅಂದ್ರೆ ಈ ವಿದ್ಯೆ ಅರ್ಧ ಬಂತು ಅಂತ ಅರ್ಥ. ಪರಿಚಯವಿಲ್ಲದೆ, ಅದರಲ್ಲಿ ಆಸಕ್ತಿ ಇಲ್ಲದೆ, ಅದರ ಹಿಂದು ಮುಂದೆ ಗೊತ್ತಿಲ್ಲದೆ ಹೋಗಿ ಕೆಳಗಡೆ ಬಿದ್ದೋಗ್ಬಿಟ್ರೆ, ಒಳಗಡೆ ಹೋಗ್ಬಿಟ್ರೆ ನಮಗೆ ಕಲಸಿ ಮಲಸಿ ಆದಂಗೆ ಆಗ್ಬಿಡುತ್ತೆ. ಏನ್ ಮಾಡ್ತಿದ್ವಿ, ಏನ್ ಮಾತಾಡ್ತಿದೀವಿ, ಏನ್ ಕೇಳ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ವಿಷಯವಾದರೂ ಸರಿ, ನಾಟ್ ಓನ್ಲಿ ಜ್ಯೋತಿಷ್ಯ, ನೀವು ಮಾಡುವ ಯಾವುದೇ ಕೆಲಸಗಳಾಗಿರಲಿ, ಮಾತುಗಳಾಗಿರಲಿ, ವಿಷಯಗಳಾಗಿರಲಿ, ಮೊದಲು ಅದರ ಬೇಸನ್ನ ಅರ್ಥ ಮಾಡ್ಕೊಳ್ಳಿ. ಆ ಅರ್ಥ ಮಾಡ್ಕೊಂಡಾಗ ನೀವು ಯಾವುದೇ ವಿಷಯದಲ್ಲಿ, ಯಾವುದೇ ರಂಗದಲ್ಲೂ ಸಹ ನೀವು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಅವರು ಯಾವುದೇ ರಂಗವಾಗಿರ್ಬೋದು, ಅದರಲ್ಲಿ ಕರ್ಮ ಅಂತಕ್ಕಂಥದ್ದು ದೊಡ್ಡದು ಚಿಕ್ಕದು ಅಂತಲ್ಲ. ಉದರ ನಿಮಿಷಂ ಬಹುವೇಷ ಕೃತ್ಯಂ. ಉದರ ನಿಮಿತ್ತಕ್ಕೋಸ್ಕರವಾಗಿ ಮನುಷ್ಯ ಬಹುವೇಷಗಳನ್ನ ಧರಿಸಬೇಕಾಗುತ್ತದೆ. ಹಾಗೆ ಅವರವರ ಧರ್ಮದಲ್ಲಿ ಮಾಡುವಂತ ಸಮಯದಲ್ಲಿ ಅದನ್ನ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಿಯಮ. ಅಡಿಗೆ ಮಾಡ್ತಾನೆ ಅಂದ್ರು, ಅಡಿಗೆಗೆ ಏನ್ ಅಡಿಗೆ ಮಾಡಬೇಕು ಅನ್ನೋದು ಅವನು ಗೊತ್ತಿರಬೇಕು. ಯಾವ ಅಡಿಗೆ ಮಾಡಬೇಕು ಇವತ್ತು ಗೊತ್ತಿರಬೇಕು. ಆ ಅಡಿಗೆಗೆ ಏನೇನು ಹಾಕಬೇಕು ಗೊತ್ತಿರಬೇಕು. ಆ ಅಡಿಗೆನಲ್ಲಿ ಏನೇನೆಲ್ಲ ಇರಬೇಕು ಗೊತ್ತಿರಬೇಕು. ಸೊ ಆಗ ಅವನು ಅದಕ್ಕೆ ಗೆಲ್ಲೋದಕ್ಕೆ ಸಾಧ್ಯ. ನೀವು ಪುರಾಣಗಳನ್ನ ಓದಿ ಅಂತ ಹೇಳ್ತೀವಿ. ಯಾವುದು 18 ಪುರಾಣಗಳಿದಾವಲ್ವಾ, ಅದರಲ್ಲಿ ಪುರಾಣಗಳನ್ನು ಓದಿ ಅಂತ ಹೇಳ್ತೀವಿ. ಅಗ್ನಿ ಪುರಾಣ ಅಂತ ಒಂದು ಪುರಾಣ ಇದೆ, ಮಾರ್ಕಂಡೇಯ ಪುರಾಣ ಇದೆ, ಭವಿಷ್ಯ ಪುರಾಣ ಇದೆ, ಶಿವ ಪುರಾಣ, ಹೀಗೆ ಬೇಕಾದಷ್ಟು ಪುರಾಣಗಳಿದಾವೆ. ಪುರಾಣಗಳನ್ನ ನೀವು ನೋಡಿದಾಗ ನಿಮಗೆ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಒಂದು ಆಶ್ಚರ್ಯವಾದಂತ ಸಂಗತಿಗಳಿರುತ್ತೆ. ಒಂದು ಭವಿಷ್ಯ ಪುರಾಣವನ್ನು ಓದುವಾಗ ಅದರಲ್ಲಿ ಹೇಳುತ್ತೆ, ಒಬ್ಬ ಹೆಣ್ಣಿಗೆ ಏನೇನು ಗೊತ್ತಿರಬೇಕು, ಗಂಡಿಗೆ ಏನೇನು ಗೊತ್ತಿರಬೇಕು ಅಂತ ಗೊತ್ತಿದ್ದಾನೆ. ಆ ಹೆಣ್ಣಿಗೆ ಏನು ಗೊತ್ತಿರಬೇಕಪ್ಪ ಅಂತ ಹೇಳಿದ್ರೆ, ಅಕ್ಕಿ, ಧಾನ್ಯ, ದವಸ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಹಾಲು ಎಲ್ಲಿಂದ ಬರುತ್ತೆ, ಹಾಲು ಹೇಗೆ ಬರೋದು, ಧಾನ್ಯಗಳು ಹೇಗೆ ಉತ್ಪತ್ತಿ ಆಗತ್ತೆ. ಹಾಗಾದ್ರೆ ಅಕ್ಕಿ ಯಾವ ಥರ ನೋಡಬೇಕು, ಬೇಳೆ ಯಾವ ಥರ ನೋಡಬೇಕು, ಇಷ್ಟು ಜನಕ್ಕೆ ಇಷ್ಟು ಅಕ್ಕಿ ಅಂತ ಅವಳು ಹೇಗೆ ಕಂಡುಹಿಡ್ಕೊಳ್ಬೇಕು, ಇಷ್ಟ ಅನ್ನಕ್ಕೆ ಇಷ್ಟು ನೀರು ಅಂತ ಹೇಗೆ ಕಂಡುಹಿಡ್ಕೊಳ್ಬೇಕು, ಆಮೇಲೆ ಮನೆ ಒಳಗಡೆ ಇರ್ತಕ್ಕಂಥ ಮೊರ, ಒಣಕೆ, ಚಾಪೆ, ಪೊರ್ಕೆ ಇದನ್ನೆಲ್ಲ ಎಲ್ಲಿಡಬೇಕು, ಹೇಗಿಡಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಆವಾಗ ನೀನು ಸರಿಯಾದಂತಹ ಒಬ್ಬ ಗೃಹಿಣಿ ಆಗ್ತೀಯಾ, ಆವಾಗ ನೀನೊಬ್ಬ ಸರಿಯಾದಂಥ ಗೃಹಸ್ಥನಾಗ್ತೀಯಾ ಅಂತ. ಹಾಗೆ
ಜ್ಯೋತಿಷ್ಯವನ್ನು ತಿಳ್ಕೊಳ್ಬೇಕಾದ್ರೆ ಸಂಪೂರ್ಣವಾಗಿ ನಾವು ಅದರೊಳಗಡೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಓಕೆ, ಸೊ ನಾವು ಪಾಠ ಮಾಡುವಾಗ ಜ್ಯೋತಿಷ್ಯ ಅನ್ನೋದು ಎಲ್ಲಿಂದ ಬಂತು, ಆದಿಕಾಲದಲ್ಲಿ ಬ್ರಹ್ಮನಿಂದ, ವಿಷ್ಣುವಿನಿಂದ ಬ್ರಹ್ಮ, ಬ್ರಹ್ಮನಿಂದ ಶಿಷ್ಯರು, ಆಮೇಲೆ ಹೇಗೆ ಉತ್ಪತ್ತಿ ಆಯಿತು ಅಂತ ಹೇಳ್ಕೊಡ್ತೀವಿ. ಅದಾದ ಮೇಲೆ ಪಂಚಭೂತಗಳು ಹೇಗೆ ಉತ್ಪತ್ತಿ ಆಯಿತು, ವೇದದ ಮುಖಾಂತರವಾಗಿ ವೇದ ಏನು ಹೇಳುತ್ತೆ, ಆಕಾಶಾತ್ ವಾಯು, ವಾಯುರ್ ಅಗ್ನಿ, ಅಗ್ನಿರ್ ಆಪಃ, ಆಪ ಪೃಥಿವಿ, ಪೃಥಿವಿ ರಸಃ, ಪೃಥಿವಿ ಅನ್ನಾತ್, ಅನ್ನಾತ್ ರಸಃ, ರಸಾತ್ ಮನಃ. ಹೆಂಗೆ ಕೃಷ್ಣ ಯಜುರ್ವೇದದಲ್ಲಿ ಹೇಳಿದ್ದಾನೆ, ಆಕಾಶದಿಂದ ವಾಯು ಉತ್ಪತ್ತಿಯಾಯಿತು, ವಾಯುವಿಂದ ಅಗ್ನಿ ಉತ್ಪತ್ತಿಯಾಯಿತು, ಅಗ್ನಿಯಿಂದ ಜಲ ಉತ್ಪತ್ತಿಯಾಯಿತು, ಜಲದಿಂದ ಭೂಮಿ ಉತ್ಪತ್ತಿಯಾಯಿತು, ಆ ಭೂಮಿಯಲ್ಲಿರ್ತಕ್ಕಂಥ ಧಾನ್ಯದಿಂದ ರಸ ಉತ್ಪತ್ತಿಯಾಯಿತು, ಆ ರಸವನ್ನು ತಿಂದಂಥವರು ನಾವು ಜೀವಿಗಳಾದ್ವಿ, ಜೀವಿಗಳಿಂದ ಮತ್ತೆ ನಮ್ಮಲ್ಲಿ ರಸ ಉತ್ಪತ್ತಿಯಾಗಿ ಅದು ರಕ್ತ, ಮೂಳೆ, ಮಾಂಸ, ವೀರ್ಯವಾಗಿ ಮತ್ತೆ ಜನನಕ್ಕೆ ಕಾರಣವಾಯಿತು. ಸೊ ಹೀಗೆ ಇಂಟರ್ಲಿಂಕ್ಗಳಿರುತ್ತೆ. ಇದನ್ನೇ ಜ್ಯೋತಿಷ್ಯ ಅನ್ನೋದು. ಆ ಪಂಚಭೂತಗಳೇ ಬೇಸ್, ಆ ಪಂಚಭೂತಗಳೇ ನಮಗೆ ಬೇಸ್. ಅಲ್ಲಿಂದ ನಾವು ಶುರು ಮಾಡ್ಕೊಂಡು ಹೋಗ್ಬೇಕು. ಶುರು ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಭೌತಿಕ ಅಭೌತಿಕವಂತ ಸೃಷ್ಟಿ ಮಾಡದ ಭಗವಂತ. ಹಾಗಾದರೆ ಹೇಗೆ ಬ್ರಹ್ಮಾಂಡ ಸೃಷ್ಟಿಯಾಯಿತು, ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ರಹ್ಮಾಂಡ, ಬ್ರಹ್ಮಾಂಡದಲ್ಲಿ ಏನೇನಿದೆ, ಬ್ರಹ್ಮಾಂಡಕ್ಕೂ ನಮಗೂ ಏನು ಸಂಬಂಧ ಇದೆ. ಗಾದೆ ಹೇಳ್ತಾರೆ ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತ. ಹಾಗಾದರೆ ಪಿಂಡಾಂಡಕ್ಕೂ ಬ್ರಹ್ಮಾಂಡಕ್ಕೂ ಏನೇನು ಲಿಂಕ್ ಇದೆ ಅನ್ನೋ ಒಂದು ಲಿಂಕನ್ನು ತಗೊಂಡು ಹೋಗ್ತಾ ಇರಬೇಕು. ಒಂದು ರೂಟ್ ತಗೊಂಡು ಬರ್ತಾ 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 ನಮಗೇನಾಗತ್ತೆ, ಅಲ್ಲಿ ಒಂದು ಮಾಹಿತಿ ಸಿಗುತ್ತೆ. ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕುಟುಂಬ, ಸೂರ್ಯ ಕುಟುಂಬ ಅಂತ ಅಲ್ಲಿ ತಗೊಳ್ತೀವಿ ಗ್ಯಾಲಕ್ಸಿಯಿಂದ. ಆ ಗ್ಯಾಲಕ್ಸಿಯಿಂದ ಸೂರ್ಯ ಕುಟುಂಬವನ್ನು ತಗೊಂಡಾಗ ನಮಗೆ ಅರ್ಥವಾಗತ್ತೆ. ನೋಡಿ, ಅದಕ್ಕೆ ನಾವೇನು ಮಾಡ್ತೀವಿ, ಚಿತ್ರಗಳನ್ನ ಹಾಕ್ತೀವಿ ನಿಮಗೆ. ಈ ಥರ ಕಾಣ್ತಾ ಇದೆಯಾ ಬೋರ್ಡು? ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ನೋಡಿ, ಬ್ರಹ್ಮಾಂಡ ಈ ಥರ ಉತ್ಪತ್ತಿ ಆಗತ್ತೆ, ಇದರೊಳಗೆ ಏನೇನಿದೆ ಅಂತೆಲ್ಲ ನೋಡ್ತೀವಿ. ಸೊ ಇದು ಸ್ವಲ್ಪ ಅಸ್ಟ್ರಾನಮಿಕಲ್, ಇದೆಲ್ಲ ಬಂದು ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಅಲ್ಲ, ಅಸ್ಟ್ರಾನಮಿ. ಅಸ್ಟ್ರಾಲಜಿ ಈಸ್ ಬೇಸ್ಡ್ ಆನ್ ಅಸ್ಟ್ರಾನಮಿ. ನೋಡಿ, ಇದರೊಳಗಡೆ ಏನೇನಿದೆ ಅಂತ ತೋರಿಸ್ತಾ ಇರುತ್ತೆ ಇದು, ಅಲ್ವಾ? ಕಾಣ್ತಾ ಇದೆಯಾ ಬೋರ್ಡು? ಜೂಮ್ ಮಾಡ್ಲಾ? ಕಾಣಿಸ್ತಾ ಇದೆ ಸರ್. ಕಾಣ್ತಾ ಇದೆಯಾ? ನೋಡಿ, ಈ ತರ ಹೇಗೆ ಇದು ವೈಜ್ಞಾನಿಕವಾಗಿ ಅಸ್ಟ್ರಾನಮಿಕಲಿ ಯಾವ ತರ ಇದು ಫಾರ್ಮ್ ಆಗಿದೆ ಅಂತ ನಾವು ವೈಜ್ಞಾನಿಕವಾಗಿ ನೋಡುವಂತಹದವರೆಗೂ. ಅದಕ್ಕೆ ಮುಂಚೆ ನಾವೇನ್ ಮಾಡ್ತೀವಿ, ಇದನ್ನ ಮೈಥಾಲಜಿಕಲ್ ಆಗಿ ತಗೊಂಡೋಗ್ತೀವಿ. ಮೈಥಾಲಜಿಕಲಿ ಅಂತ ಹೇಳಿದ್ರೆ ಒಂದು ಕಥೆ ಪುರಾಣದ ಪ್ರಕಾರವಾಗಿ ಹೇಗೆ ಭೂಮಿ ಉತ್ಪತ್ತಿ ಆಯಿತು, ಭೂಮಿ ಒಳಗಡೆ ಏನೇನೆಲ್ಲ ಇತ್ತು ಅಂತೇಳಿ. ನೋಡಿ, ಆ ಭೂಮಿಗೆ ಹೇಗೆ ಛಿದ್ರವಾದ ಮೇಲೆ ಅದು ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ. ಆಸ್ಟ್ರೈಡ್ ಅಂತ ಕರಿತೀವಲ್ವಾ, ಈ ಆಸ್ಟ್ರೈಡ್ಸ್ಗಳು ಒಂದೊಂದು ಎಷ್ಟು ದಪ್ಪ ಇರುತ್ತೆ ಅಂತ ಹೇಳಿದ್ರೆ ಏನದು ನೋಡಿ, ಪಂಚಭೂತಗಳು. ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಫಸ್ಟು ಆ ಜ್ಯೋತಿಷ್ಯದ ಒಳಗಡೆ ಹೋಗ್ತಾ ಹೋಗ್ತಾ ಏನು ಮಾಡ್ತೀವಿ, ಸಡನ್ ಆಗಿ ನಿಮಗೆ ಎಲ್ಲವನ್ನ ತಕ್ಷೆ ತುಂಬಲ್ಲ ತಲೆಗೆ. ಕೆಲವರು ಹೊಸಬರು ಇರ್ತೀರ, ಕೆಲವರು ಹಳಬರು ಇರ್ತೀರ. ಅವಾಗ ನಿಮ್ಮನ್ನು ನಾವು ಹಂತ ಹಂತವಾಗಿ ಒಳಗಡೆ ತಗೊಂಡೋಗ್ತೀವಿ. ಆ ಜ್ಯೋತಿಷ್ಯದ ಒಳಗಡೆ ಹಂತ ಹಂತವಾಗಿ ತಗೊಂಡೋಗಿ ನಿಮ್ಮನ್ನು ಒಂದು ಪ್ಯಾಟ್ರನಲ್ಲಿ ನಿಲ್ಲಿಸ್ತೀವಿ. ಇವಾಗ ಪಂಚಭೂತಗಳನ್ನು ತೋರಿಸ್ದೆ ನಾನು, ಪಂಚೇಂದ್ರಿಯಗಳನ್ನು ತೋರಿಸ್ತೀವಿ, ಪಂಚತತ್ವಗಳನ್ನು ತೋರಿಸ್ತೀವಿ. ಅದಾಗೆ ಉತ್ಪತ್ತಿ ಆಯಿತು, ಅದಕ್ಕೆ ಏನೇನು ಕಾರಣ ಏನು, ಅದನ್ನು ನಾವು ಮೈಥಾಲಜಿಕಲಿ ಅಂದರೆ ಪುರಾಣದ ಪ್ರಕಾರವಾಗಿ ಹೇಗೆ ನೋಡ್ತೀವಿ, ಅಸ್ಟ್ರಾನಮಿಕಲಿ ಹೇಗೆ ನೋಡ್ತೀವಿ. ಅಸ್ಟ್ರಾನಮಿಕಿಗೆ ಬಂದು ಅಲ್ಲಿಂದ ನಾವೇನು ಮಾಡ್ತೀವಿ, ಜ್ಯೋತಿಷ್ಯದ ಒಳಗಡೆ ಎಂಟ್ರಿ ಆಗ್ತೀವಿ. ಆವಾಗ ಜ್ಯೋತಿಷ್ಯವನ್ನು ಯಾರ್ಯಾರು ಮಾಡಿದ್ರು, ಹೇಗೆ ಬಂತಿದು
ಅಂತ ನೋಡಬೇಕು. ನಮ್ಮ ಏನು ಹೇಳ್ತಾರೆ ಅಂದರೆ, ಜ್ಯೋತಿಷ್ಯವನ್ನು 18 ಜನ ಋಷಿ ಮುನಿಗಳು ಪ್ರವಕ್ತರಾಗಿ ಕರೆದಿದ್ದಾರೆ. ಅಂದರೆ ಅದನ್ನು ನೋಡಿ ಕಂಡಿಡಿದು ಹೇಳಿದ್ದಾರೆ. ಅವಾಗ ನಿಮಗೆ 18 ಜನ ಯಾರ್ಯಾರು, ಅವರ ಹೆಸರುಗಳೇನು ಅದನ್ನೆಲ್ಲ ಹೇಳ್ತೀವಿ. ಸೂರ್ಯ, ಪಿತಾಮಹ, ವ್ಯಾಸ, ವಸಿಷ್ಠ, ಅತ್ರಿ, ಅಂಗರೀಷ, ಪುರಜರ ಅಂತೇಳಿ 18 ಜನ, ಲೋಮುಷ, ಪೌಲಸ, ಚ್ಯವನ, ಯವನ, ಭೃಗು, ನಂದಿ ಅಂತೇಳಿ 18 ಜನ ಋಷಿಮುನಿಗಳಿದ್ದಾರೆ. ಆ 18 ಜನ ಋಷಿಮುನಿಗಳು ಏನು ಮಾಡಿದ್ದಾರೆ, ಅವರದೇ ಆದಂತಹ ರೀತಿ ನೀತಿಗಳಲ್ಲಿ ಸಿದ್ಧಾಂತವನ್ನು ರೆಡಿ ಮಾಡಿದ್ದಾರೆ. ಇಲ್ಲೇ ನೀವು ಯೋಚನೆ ಮಾಡಬೇಕು, ಯಾಕೆ ಜ್ಯೋತಿಷ್ಯದಲ್ಲಿ ಗೊಂದಲ ಜಾಸ್ತಿ ಯಾಕಾಗತ್ತೆ, ಒಬ್ರು ಹೇಳಿದಾಗೆ ಒಬ್ರು ಏಕೆ ಹೇಳೋಕ್ಕಾಗಲ್ಲ ಅನ್ನೋದು ನಿಮಗೆ ಅರ್ಥವಾಗಬೇಕು. ಜ್ಯೋತಿಷ್ಯ ಅಂತಕ್ಕಂಥದ್ದು ಹೇಗೆ ಕಂಡುಹಿಡಿದ್ರಪ್ಪ ಅಂದರೆ, ನೋಡಿ 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 ಕಂಡುಹಿಡಿದಿದ್ದು. ಇದನ್ನು ಸಾಧನಾ ಮಾರ್ಗ ಅಂತ ಕರೀತಾರೆ, ದೃಶ್ಯ ಮಾರ್ಗ ಅಂತ ಕರೀತಾರೆ. ಈ ಭರತನಾಟ್ಯ, ಸಂಗೀತ, ಯೋಗ, ಜ್ಯೋತಿಷ್ಯ ಅಂತಕ್ಕಂಥದ್ದು ಹೇಗೆ ಬಂತಂದರೆ ದಾರ್ಶನಿಕ ವಿದ್ಯಾ ಅಂದರೆ ನೋಡಿ 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 ಅದನ್ನು ಅಪ್ಡೇಟ್ ಮಾಡಿಕೊಂಡು ಅದನ್ನು ರೂಲ್ಸ್ ಮಾಡಿರೋದೇ. ನೋಡಿ ಎಷ್ಟು ಸಾಧನೆ ಮಾಡಿರ್ಬೇಕು ಅವಾಗ. ಯೋಗದಲ್ಲಿ ನಾವು 84 ಲಕ್ಷ ಜೀವರಾಶಿಗಳಿಗೆ ಯೋಗ ಇದೆ ಅಂತ ಹೇಳ್ತೀವಿ. ಎಷ್ಟು ಲಕ್ಷ ಜೀವರಾಶಿಗಳಿದೆಯೋ ಅಷ್ಟಕ್ಕೂ ಅವರು ಯೋಗ ಇದೆ ಅಂತ ಹೇಳ್ತಾರಲ್ವ. ಹಾಗೆ ಈ 18 ಜನ ಪ್ರವರ್ತಕರು ಅವರದೇ ಆದಂತಹ ನೀತಿಗಳಲ್ಲಿ ನೋಡಿ ಮೇಲೆ ಕಂಡಂತಹ ದೃಶ್ಯಗಳನ್ನು ಇಟ್ಟುಕೊಂಡು ಭೌಗೋಳಿಕವಾಗಿ ಆಗುವಂಥ ವ್ಯತ್ಯಾಸಗಳನ್ನು ತುಲನೆ ಮಾಡಿ, ಓಹೋ ಈ ಸಮಯದಲ್ಲಿ ಇದಾಗತ್ತೆ, ಈಗಿದ್ರೆ ಇದಾಗಬಹುದು, ಈಗ ಆಗ್ತಾ ಇದೆ, ಹಾಗಾಗಿ ಒಂದು ರೂಲ್ಸು. ಸೂರ್ಯ ಚಂದ್ರ ಸೇರಿದರೆ ಅಮಾವಾಸ್ಯೆ, ಸೂರ್ಯ ಚಂದ್ರ 180 ಡಿಗ್ರಿಯಲ್ಲಿದ್ದರೆ ಹುಣ್ಣಿಮೆ, ಬೆಳಗಾದರೆ ಹಗಲು, ರಾತ್ರಿ ಸಾಯಂಕಾಲ, ಸೂರ್ಯ ಮುಳುಗಿದ್ರೆ ರಾತ್ರಿ. ಹೀಗೆ ಒಂದೊಂದೇ ಮಾಡಿ 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 ಅವರು ಈ ಜ್ಯೋತಿಷ್ಯವನ್ನು ಎಲಾಬ್ರೇಟ್ ಮಾಡಿರೋದು. ಇವತ್ತು ನಾವು ಕೂತ್ಕೊಂಡು ಮೊಬೈಲ್ನಲ್ಲೋ ಟಿ ವಿನಲ್ಲೋ ಮುಂದುಗಡೆ ಕೂತ್ಕೊಂಡು ನಾವಿಷ್ಟು ಮಾತಾಡ್ತಿದ್ದೀವಿ ಅಂದರೆ ಇದು ಬರೀ ಸುಲಭವಾದ ಪ್ರಶ್ನೆ ಅಲ್ಲ, ಇದು ಸುಲಭವಾಗಿ ಸಿಕ್ಕಿದ್ದಲ್ಲ. ಇದರ ಹಿಂದುಗಡೆ ಬಹಳ ದೊಡ್ಡ ಪರಿಶ್ರಮ ಇದೆ. ಅವರೆಲ್ಲರಿಗೂ ನಾವು ಚಿರಋಣಿಯಾಗಿರಬೇಕು. ಅದಕ್ಕೆ ನಾವು ಯಾವಾಗಲೂ ಕ್ಲಾಸ್ ಪ್ರಾರಂಭ ಮಾಡುವಾಗ ಮೊದಲು 18 ಜನ ಪ್ರವರ್ತಕರ ಹೆಸರನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ಕ್ಲಾಸನ್ನು ಶುರು ಮಾಡೋದು ನಮ್ಮ ಪದ್ಧತಿ. ಪರಾಶರ ಪದ್ಧತಿ ಅಂದರೆ ಅದೇನೆ. ಓಕೆ, ಸೊ ಆಮೇಲೆ ಏನು ಮಾಡಿದ್ರು, 18 ಜನನು ಸಿದ್ಧಾಂತವನ್ನು ಬರೆದ್ರು. ಸೂರ್ಯ ಬರೆದಿದ್ದಾನೆ ಅಂದರೆ ಸೂರ್ಯನಿಗೆ ಗೊತ್ತಿಲ್ಲದಿರೋ ವಿಚಾರ ಏನಿದೆ. ಪಿತಾಮಹ ಅಂದರೆ ಯಾರು? ಬ್ರಹ್ಮ. ಸೂರ್ಯ ಪಿತಾಮಹ ವ್ಯಾಸ ಮಹಾರಾಜರುಗಳು 18 ಪುರಾಣವನ್ನು ಬರೆದವರು, ಮಹಾಭಾರತವನ್ನು ಬರೆದವರು, ಭಾಗವತವನ್ನು ಬರೆದವರು, ಅವರೂ ಸಹ ಜ್ಯೋತಿಷ್ಯವನ್ನು ಬರೆದಿದ್ದಾರೆ, ಅಧ್ಯಯನವನ್ನು ಮಾಡಿದ್ದಾರೆ. ವಸಿಷ್ಠ, ಅತ್ರಿ ಮಹರ್ಷಿ, ಅತ್ರಿ ಪುತ್ರಾಯ ವಿದ್ಮಹೆ, ಶ್ರೀ ದತ್ತ ಮಹಾರಾಜನ ತಂದೆ ಅತ್ರಿ ಮಹಾಮುನಿಗಳು, ಅವರೂ ಸಹ ಜ್ಯೋತಿಷ್ಯವನ್ನು ಬರೆದಿದ್ದಾರೆ. ಹಾಗೆ 18 ಜನನೂ ಬರೆದಿದ್ದಾರೆ. ಅದಕ್ಕೆ 18 ಸಿದ್ಧಾಂತಗಳು, 18 ವಿಧವಾದಂತಹ ವಿಚಾರಗಳು ಹೊರಗಡೆ ಬಂತು. ಈಗ ನಾವು ಇದು ಮಾಡುವಾಗ, ಭೃಗುನಂದಿ ಮಾಡುವಾಗ ಅದು ಭೃಗು ಮಹಾಮುನಿ ನಂದಿ. ಸೊ ಭೃಗು ಮಹಾಮುನಿಯ ಒಂದು ಸಬ್ಜೆಕ್ಟ್ ಅದು. ಗಾರ್ಗಮುನಿ ನಕ್ಷತ್ರದ ಒಂದು ಸಬ್ಜೆಕ್ಟು. ಹೀಗೆ ಅವರವರು ಒಂದೊಂದು ಅಂಶವನ್ನು ಇಟ್ಟುಕೊಂಡು ಒಬ್ಬರು ವಾರ, ಒಬ್ಬರು ತಿಥಿ, ನಕ್ಷತ್ರ, ಯೋಗ, ಋತು ಎಲ್ಲಗಳನ್ನು ಬೇರೆ 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 ಆಯಾಮದಲ್ಲಿ ನೋಡಿ ಫಲವನ್ನು ಕಂಡುಹಿಡ್ಕೊಂಡು, ಇಲ್ಲ ಇಂಥ ಋತು ಇದ್ದಾಗ ಹೀಗಾಗತ್ತೆ, ಈಗ ಶಿಶಿರ ಋತು, ಚಳಿ ಆಗ್ತಾ ಇರುತ್ತೆ, ಸೂರ್ಯ ಹೇಗಿರ್ತಾನೆ, ಚಂದ್ರ ಹೇಗಿರ್ತಾನೆ, ಗ್ರಹಗಳು ಹೇಗಿರುತ್ತೆ ಅಂತ ಅದ್ರ ಮೇಲೆ ಒಂದು ಪ್ರಿಡಿಕ್ಷನ್ ಋತುಗಳನ್ನು ಇಟ್ಕೊಂಡು. ತಿಥಿ ಅಮಾವಾಸ್ಯೆ, ಈ ಅಮಾವಾಸ್ಯೆನಲ್ಲಿ ಏನು ಮಾಡಿದ್ದಾರೆ, 12 ಅಮಾವಾಸ್ಯೆಗಳು, 13 ಅಮಾವಾಸ್ಯೆಗಳು, 13 ಹುಣ್ಣಿಮೆಗಳು, ಒಂದೊಂದು ಅಮಾವಾಸ್ಯೆಗೆ ಒಂದೊಂದು ಹೆಸರನ್ನು ಕೊಟ್ಟು ಆ ಅಮಾವಾಸ್ಯೆನಲ್ಲಿ ಆ ತಿಂಗಳಲ್ಲಿ ಹೇಗಿರುತ್ತೆ ಅಂತೇಳಿ ಅದನ್ನು ಒಂದು ಮಾಡ್ಯುಲೇಷನ್ ಮಾಡಿರೋದು. ಹೀಗೆ 18 ಸಿದ್ಧಾಂತಗಳು ಬೇಕಾದಷ್ಟಿದ್ದವು. ಅದರಲ್ಲಿ ನಾವು ಬಹಳಷ್ಟು ಕಳ್ಕೊಂಡ್ಬಿಟ್ಟಿದ್ದೀವಿ.
ಅದೆಲ್ಲ ನಿಮಗೆ ಗೊತ್ತಿದೆ. ನಮ್ಮ ಇತಿಹಾಸ ಬಂದಿದ್ದು, ನಮ್ಮ ಪುರಾಣ ಬಂದಿದ್ದು ಅದೆಲ್ಲ ನಿಮಗೆ ಗೊತ್ತಿದೆ. ಅದು ಬಂದು 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 ಏನಾಯಿತು, ಎಲ್ಲ ಬೇರೆ ಬೇರೆ ಆಗೋಯ್ತು. ಕೊನೆಗೆ ಉಳ್ಕೊಂಡಿದ್ದು 5 ಸಿದ್ಧಾಂತಗಳು ಮಾತ್ರ ಈಗ ಪ್ರಚಲಿತದಲ್ಲಿದೆ. ಒಂದು ಸೂರ್ಯ ಸಿದ್ಧಾಂತ, ಒಂದು ಲೋಮಶ ಸಿದ್ಧಾಂತ, ಒಂದು ಪೌರ್ಣಶ ಸಿದ್ಧಾಂತ, ಇನ್ನೊಂದು ಬೃಹತ್ಪತಿ ಸಿದ್ಧಾಂತ, ಇನ್ನೊಂದು ಗಾರ್ಗ್ಯ ಸಿದ್ಧಾಂತ ಅಂತೇಳಿ 5 ವಿಧವಾದಂಥ ಸಿದ್ಧಾಂತಗಳು ಮಾತ್ರ ಪ್ರಚಲಿತದಲ್ಲಿದೆ. ಇನ್ನು ಉಳಿದಿದ್ದು ನಮ್ಮ ಕೈಗೆ ಸಿಕ್ಕಿಲ್ಲ. ಅದು ಎಲ್ಲಿಗೋಯ್ತು, ಹೇಗೋಯ್ತು, ಏನಾಯಿತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಲಕುಂಡಿ ಒಳಗಡೆ ನಮಗೆ ನಿಧಿ ಸಿಗ್ತಾ ಇದೆಯಲ್ವಾ, ಎಷ್ಟೋ ವರ್ಷಗಳಾಗಿರ್ತಕ್ಕಂಥದ್ದು. ಹಾಗೆ ಇನ್ನು ಜ್ಞಾನ ಭಂಡಾರ ತಾಳೆಗರೆಯಲ್ಲಿ ಬರೆದಿರೋದು ಅದು ಎಲ್ಲೆಲ್ಲಿ ಅಡಕವಾಗಿದೆಯೋ ಗೊತ್ತಿಲ್ಲ. ಸೊ ಈಗ ನಮ್ಮ ಹತ್ರ ಇರ್ತಕ್ಕಂಥದ್ದು, ಓಡ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ 5 ಸಿದ್ಧಾಂತಗಳು. ಇವತ್ತೇನು ಬರ್ಕೊಳಕ್ ಹೋಗಬೇಡಿ, ಏನು ನಾಳೆ ನಾನು ಬರೆಸ್ತೀನಿ ಎಲ್ಲಾನು. ಇವತ್ತು ಮೊದಲನೇ ದಿವಸ ಆಗಿರೋದ್ರಿಂದ ನಿಮಗೆ ಏನೇನು ಪಾಠಗಳು ಇರುತ್ತೆ ಒಳಗಡೆ ಅಂತ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಈ 5 ಸಿದ್ಧಾಂತಗಳಲ್ಲಿ ಸೂರ್ಯ ಸಿದ್ಧಾಂತ ಅಂತಕ್ಕಂಥದ್ದೇ ಫೇಮಸ್ ಆಗಿರೋದು. ಯಾಕೆ ಅಂದರೆ ಸೂರ್ಯನನ್ನು ಆಧಾರವಾಗಿಟ್ಟುಕೊಂಡು ಪಂಚಾಂಗವನ್ನು, ಜಾತಕವನ್ನು ರೀಡ್ ಮಾಡತಕ್ಕಂಥ ಒಂದು ಪದ್ಧತಿ ಇದೆಯಲ್ವಾ, ಅದು ಸರಿಯಾಗಿ ಬರ್ತಾ ಇದೆ. ಅದನ್ನು ಫಾಲೋ ಮಾಡೋರೆ ಜಾತಿ ಇದ್ದಾರೆ. ಹಾಗಾಗಿ ಸೂರ್ಯ ಸಿದ್ಧಾಂತ ಅಂತಕ್ಕಂಥದ್ದೇ ಇವತ್ತು ನಾವು ನೋಡ್ತಾ ಇರುವಂಥದ್ದು. ಎಲ್ಲವೂ ಯಾವುದಿಲ್ಲ, ಬೆಳಗಾಗಿದೆ, ಇವತ್ತು ಅಮಾವಾಸ್ಯೆ ಆಗಿದೆ, ನಾಳೆ ಪಾಡ್ಯ ಹಬ್ಬ ಬರ್ತಾ ಇದೆ, ಎಲ್ಲವೂ ಹೇಳೋದು, ಆಚರಣೆಗಳನ್ನು ಮಾಡೋದು ಎಲ್ಲವೂ ಸಹ ಯಾವ ಸಿದ್ಧಾಂತ? ಸೂರ್ಯ ಸಿದ್ಧಾಂತ. ಸೂರ್ಯ ಸಿದ್ಧಾಂತ ಅರ್ಥವಾಯ್ತಾ? ಈ ಸೂರ್ಯ ಸಿದ್ಧಾಂತದಲ್ಲಿ ಏನು ಮಾಡಿದ್ರು ಅಂದರೆ, ಈಗ ನಾವು ಸಂವಿಧಾನವನ್ನು ಬರೆದಂಥವರು ಅಂಬೇಡ್ಕರ್ ಅಂತ ಕರಿತೀವಿ. ಏನು ಬರೆದ್ರು ಅವರು? ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಹೀಗಿರಬೇಕು, ಹೀಗಿರಬೇಕು, ಏನೋ ಒಂದು ಕಾನೂನನ್ನು ಮಾಡಿದ್ರಲ್ವಾ. ಹಾಗೇನೆ ನಮ್ಮ ಈ ಯುಗಗಳಲ್ಲಿ ತ್ರೇತಾಯುಗ, ದ್ವಾಪರಯುಗ, ಕೃತಾಯುಗ, ಕಲಿಯುಗದಲ್ಲಿ ಏನು ಮಾಡಿದ್ದಾರೆ ಅಂದರೆ 4 ಜನ ಮುಖ್ಯವಾಗಿರ್ತಕ್ಕಂಥವರನ್ನ ಇಂದ ಪ್ರಚಲಿತವನ್ನು ಮಾಡಿದ್ದಾರೆ, ರೂಲ್ಸನ್ನು ಮಾಡಿದ್ದಾರೆ. ಹೀಗಿರಬೇಕು, ಕಲಿಯುಗದಲ್ಲಿ ಹೀಗಿರಬೇಕು, ದ್ವಾಪರಯುಗದಲ್ಲಿ ಹೀಗೆ ಈ ಥರ ಇರಬೇಕು, ತ್ರೇತಾಯುಗದಲ್ಲಿ ಈ ಥರ ಇರಬೇಕು ಅಂತೇಳಿ ಒಂದು ರೂಲ್ಸನ್ನು ಮಾಡಿದ್ರು. ಆ ರೂಲ್ಸನ್ನು ಮಾಡಿದ್ರೆ ಯಾರಪ್ಪ ಅಂತ ಹೇಳಿದ್ರೆ ಕಲಿಯುಗೆ ಪರಾಶರ ಪಂತಹ 4 ಜನ ಇದ್ದಾರೆ. 4 ಜನದಲ್ಲಿ ಕಲಿಯುಗಕ್ಕೆ ಪಂಥ ಯಾವುದಪ್ಪ, ಕಲಿಯುಗದ ಒಂದು ಫಾಲೋ ಮಾಡಬೇಕಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ ಪರಾಶರರ ಪಂಥ. ನಾನು ಹೇಳ್ತಾರ ಅರ್ಥ ಮಾಡ್ಕೊಳ್ಳಿ. ಪಂಥ ಅಂತ ಹೇಳ್ತಿರೋದು ಬೇರೆ, ಪದ್ಧತಿ ಅಂತ ಹೇಳ್ತಕ್ಕಂಥದ್ದು ಬೇರೆ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಬೇಡಿ. ಇದನ್ನೇ ಸುಮಾರು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಹಳಬರು ಏನು ಮಾಡ್ತಾರೆ ಅಂದರೆ, ನೀವು KP-ನಲ್ಲಿ ಹೇಳಿ, ಜೇಮಿನಿ ಸಿಸ್ಟಮಲ್ಲಿ ಹೇಳಿ, ನಾಡಿನಲ್ಲಿ ಹೇಳಿ, ಯಾವುದೇ ಸಿಸ್ಟಮ್ ಹೇಳಿದ್ರು ಅವ್ರೇನಂತಾರೆ ಅಂದರೆ ನೋ 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 ಪರಾಶರರೇ ಕರೆಕ್ಟು ಅಂತ. ಪರಾಶರರ ಪಂಥ ಬೇರೆ, ಪರಾಶರರ ಪದ್ಧತಿ ಬೇರೆ. ಅರ್ಥ ಆಯ್ತಾ ನಾನು ಹೇಳಿ ಡಿಫ್ರೆನ್ಸ್ ನಿಮಗೆ ಯಾರಿಗಾದ್ರು? ಗುರುಗಳೇ, ಪರಾಶರದಲ್ಲಿ 2 ತರ ಬರುತ್ತಾ ಗುರುಗಳೇ? ಏನದು? ಪರಾಶರದಲ್ಲಿ 2 ತರ ಇರುತ್ತಾ ಗುರುಗಳೇ ಅಂತ? ಇಲ್ವಲ್ಲ. ಅದೇ ಪಂಥ ಪದ್ಧತಿ 2 ಹೇಳಿದ್ರಲ್ಲ, ಹಂಗಾಗಿ ಕನ್ಫ್ಯೂಸ್ ಆಯ್ತು. ಅದನ್ನೇ ಹೇಳ್ತಿರೋದು. ಪರಾಶರರ ಪಂಥ ಅಂದ್ರೆ ಈಗ ನಮ್ಮ ದಿನನಿತ್ಯದ ಕೆಲಸಗಳಿಂದ ಹಿಡಿದು, ಕಾರ್ಯಗಳಿಂದ ಹಿಡಿದು ಏನೇನು ಶಾಸ್ತ್ರೋಕ್ತವಾಗಿ ಮಾಡಬೇಕು, 24 ಕರ್ಮಗಳು, ದಾನ ಧರ್ಮಗಳು, ಪೂಜೆ ವಗೈರೆಗಳು ಏನೇನಿದೆಯಲ್ವಾ, ಇದನ್ನ ಬರೆದಂಥವರು, ಆಚರಣೆ ಮಾಡತಕ್ಕಂಥವರು ಪರಾಶರರ ಪಂಥ ಅಂತ. ಪರಾಶರ ಪಂಥ ಅಂದರೆ ದಾರಿ, ಒಂದು ಮಾಡ್ಯುಲೇಷನ್ ಅನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು ಅಂತ. ಅರ್ಥವಾಗಿಲ್ಲ ನಿಮಗೆ ನೀವು ಡಿಫ್ರೆನ್ಸು? ಈಗ ಅಂಬೇಡ್ಕರ್ ಅವರು ಒಂದು ರೂಲ್ಸನ್ನು ಮಾಡಿಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅದನ್ನೇ ನಾವೆಲ್ಲ ಫಾಲೋ ಮಾಡ್ತಿದ್ದೀವಿ. ಹೌದಾ ಜಗದೀಶ್? ಹೌದು. ಹೌದು.
ಹೌದು ಇದು ಗುರುಗಳೇ. ಪಂಥ. ಇದು ಸಾರ್ವಜನಿಕವಾಗಿ ಮಾಡಿರ್ತಕ್ಕಂಥ ಒಂದು ರೋಲ್. ಅವರದೇ ಆದಂಥ ಅಂಬೇಡ್ಕರ್ ಅವರದೇ ಆದಂಥ ಕೆಲವು ಸಿದ್ಧಾಂತಗಳಿದಾವಲ್ವಾ, ಅದನ್ನು ಎಲ್ಲರೂ ಫಾಲೋ ಮಾಡ್ಬೇಕಂತ ಎಲ್ಲನ ಇದೆಯಾ? ಇಲ್ಲ ಗುರುಗಳೇ. ಅರ್ಥವಾಯ್ತಾ ಶಿರೀಶ್? ಅರ್ಥ ಆಯ್ತು ಗುರುಗಳೇ, ಅರ್ಥ ಆಯ್ತು. ಅಂಬೇಡ್ಕರ್ ಅವರು ಪಂಥ ಬಂದು ಹಿಂಗಿಂಗ್ ಇದು ಪ್ರಪಂಚ ಹೀಗಿರಬೇಕು ಹೀಗಿರಬೇಕು ಅಂತ ಸಾರ್ವಜನಿಕಗಳಿಗೋಸ್ಕರವಾಗಿ ಮಾಡಿರ್ತಕ್ಕಂಥ ರೂಲ್ಸ್. ಅದು ಎಲ್ಲರೂ ಫಾಲೋ ಮಾಡಬೇಕು. ಅದನ್ನು ಹೊರತುಪಡಿಸಿ ಪರಾಶರದ ಇದು ಅವ್ರದೇ ಆದಂಥ ಒಂದು ಸಿದ್ಧಾಂತ ಇರುತ್ತಲ್ವಾ, ಆ ಸಿದ್ಧಾಂತನ ಫಾಲೋ ಮಾಡ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ ಇಲ್ಲ. ಇಲ್ಲ ಗುರುಗಳೇ. ಸೊ ದಟ್ ಈಸ್ ಅಲ್ಲಿ ಡಿಫ್ರೆನ್ಸ್ ಇರೋದು. ಅದನ್ನು ಇವ್ರು ಏನು ಮಾಡ್ಕೊಂಡ್ಬಿಡ್ತಾರೆ, ಪರಾಶರ ಫಾಲೋ ಮಾಡೋರು, ಪರಾಶರದೇ ಇಂಪಾರ್ಟೆಂಟು ಅಂತ. ಪರಾಶರರ ಪಂಥ ಇಂಪಾರ್ಟೆಂಟಪ್ಪ, ಪರಾಶರ ಪದ್ಧತಿನೇ ಫಾಲೋ ಮಾಡಬೇಕಂತ ಎಲ್ಲೂ ರೂಲ್ಸ್ ಇಲ್ಲ. ಹಾಗೆ ರೂಲ್ಸ್ ಇರೋದೇ ಆಗಿದ್ದರೆ ಯಾಕೆ 18 ಜನ ಕೂತ್ಕೊಂಡು ಮಾಡಬೇಕಾಗಿತ್ತು? ಒಬ್ಬರೇ ಮಾಡಿದ್ ಮುಗಿಸ್ಬಿಡ್ಬೋದಾಗಿತ್ತಲ್ಲ. ಅದರೊಳಗೂ ಪರಾಶರ ಇದಾರಲ್ವಾ, 18 ಜನ ಪ್ರವರ್ತಕರಲ್ಲೂ ಪರಾಶರರಿದಾರಲ್ವಾ. ಯಾಕೆ ಸೂರ್ಯ ಒಬ್ಬರು ಮಾಡಬೇಕಾಗಿತ್ತು? ಪಿತಾಮಹ ಯಾಕೆ ಮಾಡಬೇಕಾಗಿತ್ತು? ವಸಿಷ್ಠ, ವ್ಯಾಸ, ಅಗ್ರ ಯಾಕೆ ಗಾರ್ಗೆ ಯಾಕೆ ಮಾಡಬೇಕಾಗಿತ್ತು? ಲೋಮಶ, ಪೌಲಶ, ಚ್ಯವನ, ಯವನೋ, ಭೃಗು, ಏನು ಕ್ಷೋಣಕ, ಅಷ್ಟಾದಶವೇದಿ, ಜ್ಯೋತಿಷ ಶಾಸ್ತ್ರ ಪ್ರವರ್ತಕ ಯಾಕೆ ಮಾಡಬೇಕಾಗಿತ್ತು? ಹೌದಾ ಇಲ್ವಾ? ಅಂದರೆ ಕಲಿಯುಗಕ್ಕೆ ಏನಪ್ಪ ಅಂದರೆ ಇವರ ಪಂಥ ಅಂತ. ಸೊ ಕಲಿಯುಗದಲ್ಲಿ ನಾವು ಫಾಲೋ ಮಾಡಬೇಕಾಗಿರೋದು ಏನು? ಫಾಲೋ ಮಾಡಬೇಕಾಗಿರೋದು ಇವಾಗ ಒಂದು ಹೆಣ್ಣಿಗೆ ಒಂದು ಗಂಡು ಈ ಥರ ಮದುವೆ ಮಾಡಬೇಕು, ಬ್ರಾಹ್ಮಣ ಮದುವೆ ಈ ಥರ ಮಕ್ಕಳಾಗಬೇಕು, ಈ ಥರ ಸಂಸಾರ ಮಾಡಬೇಕು ಅಂತ ಪ್ಯಾಟ್ರನ್ ರೂಲ್ಸ್ ಬರೆದವರಲ್ಲ, ಅದು ಪರಾಶರರು ಪಂಥ. ಜ್ಯೋತಿಷ್ಯ ಶಾಸ್ತ್ರ ಅವರು ಮಾಡಿದ್ದಾರೆ, ಅದನ್ನೇ ಫಾಲೋ ಮಾಡಬೇಕಂತ ಎಲ್ಲೂ ರೂಲ್ಸ್ ಇಲ್ಲ. ಗೊತ್ತಾಯ್ತಾ ಡಿಫ್ರೆನ್ಸ್? ಯಾರಿಗಾರ ಅರ್ಥವಾಗಿಲ್ಲ ಡಿಫ್ರೆನ್ಸ್ ಏನಾದರೂ? ತಲೆ ಕೆಡ್ತಿದ್ಯಾ ಸಂದೀಪ್? ಏನಾದ್ರು ಅರ್ಥವಾಗ್ತಿದ್ಯಾ? ಹಲೋ ಗುರುಜಿ ಜಸ್ಟ್ ಜಾಯಿನ್ ಆದದ್ದು. ಇವತ್ತು ಜಾಯಿನ್ ಆದ್ರಾ? ಓಕೆ. ಯಾರಿಗೆ ಅರ್ಥವಾಗಿಲ್ಲ ಏನಾದ್ರು ಕೃಷ್ಣ ಸ್ವಲ್ಪ ಮುಕ್ತವಾಗಿ ಎಲ್ಲರೂ ಮಾತಾಡ್ಬೇಕಾಗಿ ವಿನಂತಿ. ಎಲ್ಲರೂ ಮುಕ್ತವಾಗಿ ಮಾತಾಡಿದ್ರೆ ಅಲ್ವಾ ಅಲ್ಲಿ ಪ್ರಶ್ನೆ ಬಂದ್ರೆ ಅಲ್ವಾ ಗುರುಗಳು ಸ್ವಲ್ಪ ಉತ್ತರ ಕೊಡೋದಕ್ಕಾಗೋದು. ದಯಮಾಡಿ ಎಲ್ಲರೂ ಮಾತಾಡ್ರಿ, ಅರ್ಥ ಆಗಿದೆನಾ ಇಲ್ವಾ ಅಂತೇಳಿ. ಇಲ್ಲ, ಅರ್ಥ ಆಯ್ತು ಗುರುಗಳೇ, ಅರ್ಥ ಆಯ್ತು. ಅಲ್ಲ, ಇಲ್ಲಿ ನನ್ನ ಮಾತು ಅರ್ಥ ಆಗೋದು ಬೇರೆ, ನನ್ನ ಮಾತುಗಳು ಸ್ಪಷ್ಟವಾಗಿ ಅರ್ಥವಾಗೋದು ಬೇರೆ. ನನ್ನ ಮಾತಿನಲ್ಲಿರ್ತಕ್ಕಂಥ ತಿರುಳು, ನಾನು ಏನು ಹೇಳ್ತಾ ಇದ್ದೀನಿ, ಏನು ಹೇಳಕ್ಕೆ ಹೊರಟಿದ್ದೀನಿ, ಹೇಗೆ ಹೇಳ್ತಾ ಇದ್ದೀನಿ, ಅದನ್ನು ಅರ್ಥ ಆಯ್ತಾ ಅಂತ ಕೇಳ್ತಿರೋದು ನಾನು. ಆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಜ್ಯೋತಿಷ್ಯ ನೀವು ಹಿಡ್ಕೊಳಕ್ಕಾಗೋದು. ಆಗ ಹಿಡ್ಕೊಳಕ್ಕಾಗಲಿಲ್ಲ ಅಂದರೆ ಜ್ಯೋತಿಷ್ಯವನ್ನು ಹಿಡಿಯೋಕ್ಕಾಗಲ್ಲ. ಒಂಥರ ಬ್ಲೈಂಡ್ ಆಗೋಗ್ಬಿಡುತ್ತೆ. ಮತ್ತೆ ಇವಾಗ ನಾನು ನಿಮ್ಮನ್ನು ಏನು ಮಾಡ್ತಾ ಇದ್ದೀನಿ, ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ನಾನು ಜ್ಯೋತಿಷ್ಯದ ಒಳಗಡೆ ಬಂದಿಲ್ಲ. ನಾನು ಜ್ಯೋತಿಷ ಹೀಗೆಲ್ಲ ಬಂತು, ಏನೇನೆಲ್ಲ ಆಯಿತು ಅಂತ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇನೆ. ಓಕೆ. ಸೊ ಹೀಗೆ ಬಂದಂಥ ಸಮಯದಲ್ಲಿ ಜ್ಯೋತಿಷ್ಯ ಪ್ರವರ್ತಕರು ಅಂತ 18 ಜನ ಹೇಳಿದ್ವಲ್ವ, ಅದರಲ್ಲಿ ಅವರವರದೇ ಆದಂಥ ವಿಷಯಗಳನ್ನು ಅವರು ಹೇಳಿದ್ದಾರೆ. ಅದು ಬರ್ತಾ 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 ಏನಾಯಿತು, ಅನೇಕ ಜನರು ಅದನ್ನು ಅಧ್ಯಯನವನ್ನು ಮಾಡಿದ್ರು, ಉಪಯೋಗವನ್ನು ಮಾಡಿದ್ರು. ಅದು ಕೆಲವು ಕಾಲಕ್ಕೆ ಮ್ಯಾಚ್ ಆಯಿತು, ಕೆಲವು ಕಾಲಕ್ಕೆ ಅದು ಮ್ಯಾಚ್ ಆಗದಲ್ಲೇ ಹೋಗ್ತಾ ಬಂತು. ಆಗ ಇನ್ನಷ್ಟು ಅಧ್ಯಯನವನ್ನು ಮಾಡ್ತಾ ಮಾಡ್ತಾ ಬಂದರು. ಸರಿನಾ? ಸೊ ಇವಾಗ ಒಂದು ಸ್ವಲ್ಪ ಜ್ಯೋತಿಷ್ಯದೊಳಗಡೆ, ಜ್ಯೋತಿಷ್ಯ ಅಂದರೆ ಏನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ದೊಡ್ಡದಾಗಿ ಬ್ರಹ್ಮಾಂಡವ ಅಂತ ತಿಳ್ಕೊಳ್ಬೇಡಿ, ತುಂಬ ಈಸಿ. ಆದರೆ ಫಾಲೋ ಮಾಡಬೇಕಷ್ಟೆ. ಹೇಗೆ ಫಾಲೋ ಮಾಡಬೇಕು? ಅದಕ್ಕೆ ಅಂತ ಒಂದು ಮೆಥಡಾಲಜಿ ಏನಿದೆಯೋ ಆ ಮೆಥಡಾಲಜಿಯನ್ನು ನೀವು ಫಾಲೋ ಮಾಡ್ಕೊಂಬಂದರೆ ಸಾಕು, ಹಿಡ್ಕೊಂಬಿಡ್ಬೋದು. ಬ್ರಹ್ಮಾಂಡವಾಗಿ ಯೋಚನೆ ಮಾಡಬೇಡಿ, ಸಿಂಪಲಾಗಿ ಯೋಚನೆ ಮಾಡಿ. ಏನು ಜ್ಯೋತಿಷ್ಯ ಅಂದರೆ ಅದು ಬೆಳಕು, ದಾರಿ. ಜ್ಯೋತಿ ಪ್ಲಸ್ ಈಶಾ, ಒಂದು ಬೆಳಕನ್ನು ತೋರಿಸುವಂತಹ ದಾರಿ.
ಅಜ್ಞಾನದಿಂದ ಸುಜ್ಞಾನದ ಕಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಯಾವಾಗ ನಮಗೆ ಅರಿವಾಗ್ದಲ್ಲಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚಿಂತನೆ ಬರುತ್ತೋ, ಗೊತ್ತಿಲ್ಲದೇ ವಿಚಾರಗಳು ನಮಗೆ ನಡೀತಾ ಇರುತ್ತೋ, ಅದಕ್ಕೆ ಯಾವ ಮೆಡಿಸಿನ್ ತಗೊಳಕ್ಕಾಗಲ್ಲ, ಯಾವ ಡಾಕ್ಟರ್ ಹತ್ರನೂ ಹೋಗೋಕ್ಕಾಗಲ್ಲ, ದೇವ್ರ ಹತ್ರ ಮಾತ್ರ ಹೋಗ್ಬೇಕು. ಆ ದೇವ್ರು ಎದ್ದು ಮಾತಾಡ್ತಾನ ಅಂದರೆ ಅವ್ನು ಮಾತಾಡಲ್ಲ, ಅವನು ಕಲ್ ಥರ ಕುತ್ಕೊಂಡ್ಬಿಡ್ತಾನೆ ಹಿಂಗೆ ಅಂದ್ಕೊಂಡು. ಮತ್ತು ಯಾರು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದು? ಅದಕ್ಕೆ ಆವಾಗ ದೈವಜ್ಞ ಅಂತಕ್ಕಂಥ ಒಂದು ವರ್ಡನ್ನು ಹೇಳಿ ಪರಮಾತ್ಮನ ಸ್ವಾಮಿಯ ದೇವರ ಒಂದು ಪ್ರತಿರೂಪವಾಗಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಸೃಷ್ಟಿ ಮಾಡಿದ ಭಗವಂತ. ಅವನೇ ದೈವಜ್ಞ, ಅವನೇ ಜ್ಯೋತಿಷಿ. ದೇವರ ಮಾತುಗಳನ್ನು ಹೇಳುವಂಥವನೇ ಜ್ಯೋತಿಷಿ. ಅವಾಗ ಅವನು ಹಿಂಗಿರಬೇಕು, ಅವನು ದೇವತಾಮೂರ್ತಿಯಾಗಿರಬೇಕು. ಒಳಗೊಂದು ಹೊರಗೊಂದು, ನೋಟದಲ್ಲೊಂದು ರೂಪದಲ್ಲೊಂದಲ್ಲ ಇರಬಾರದು. ಅವನೂ ಸಹ ಜ್ಯೋತಿಷಿ ಸಹ ದೇವರ ರೂಪದಲ್ಲೇ ಇರಬೇಕು. ಅದಕ್ಕೆ ಅವನು ಸಾಧನೆಯನ್ನು ಮಾಡಬೇಕು, ಸಾಧನ ಮಾರ್ಗವನ್ನು ಅನುಸರಿಸಬೇಕು. ಸುಮ್ಮನೆ ನಾನು ದುಡಿಯೋದಕ್ಕೋಸ್ಕರವಾಗಿ ಬಂದಿರೋದಲ್ಲ ಜ್ಯೋತಿಷ ಅಂತಕ್ಕಂಥದ್ದು. ಅದು ದೈವ ಕಲೆ, ಅದು ನಿಗೂಢ, ರಹಸ್ಯ, ಗೂಢ. ಒಬ್ಬ ವ್ಯಕ್ತಿಯನ್ನು ನಾವು ಹೇಳ್ತಿದ್ದೀವಿ, ಅವನ ವ್ಯಕ್ತಿಯ ಒಂದು ಹಿಂದೆ ಮುಂದೆ ಏನು ಹೇಳ್ತಿದ್ದೀವಿ, ಮುಂದೆ ಬರುವಂಥದ್ದನ್ನು ಹೇಳ್ತಿದ್ದೀವಿ ಅಂದರೆ ಯಾರ ಕೈಗೆ ಸಾಧ್ಯ? ಡಾಕ್ಟ್ರ್ ಕೈಗೆ ಹೇಳೋಕ್ಕಾಗತ್ತಾ? ಆಗಲ್ಲ. ಅಂಥ ವಿದ್ಯೆಯನ್ನು ಕಲಿತಾ ಇರ್ತಕ್ಕಂಥದ್ದು ಯಾರಪ್ಪ ಅಂದರೆ ಒಬ್ಬ ಜ್ಯೋತಿಷಿ. ಆ ಜ್ಯೋತಿಷಿ ಅದನ್ನು ಸಿಂಪಲ್ ಆಗಿ ಭಗವಂತನ ಮೇಲೆ ಭಾರ ಹಾಕಿ ಆ ಒಂದು ರೂಲ್ಸ್ಗಳೇನಿದಾವೋ, ವಿದ್ಯಾ ಏನು ನಿಯಮಗಳಿದಾವೋ ಅದನ್ನು ಫಾಲೋ ಮಾಡ್ಕೊಂಡೋದ್ರೆ ಸಾಕು. ನೀವೇನು ಮಾಡೋ ಕೆಲಸನೇ ಇಲ್ಲ. 12 ಮನೆಗಳಿರುತ್ತೆ, 27 ನಕ್ಷತ್ರಗಳಿರುತ್ತೆ, 9 ಗ್ರಹಗಳಿರುತ್ತೆ. ಈ ಗ್ರಹ ಇಲ್ಲಿದ್ದಾಗ ಇಂಥದ್ದಾಗತ್ತಪ್ಪ ಅಂತ ಹೇಳ್ಕೊಟ್ಟಿದ್ದೀವಿ, ಅದನ್ನ ಹೇಳಿದ್ರೆ ಸಾಕು. ಬೇರೆ ಇನ್ನೇನು ನೀವೇನು ಮಾಡಬೇಕಾಗಿದ್ದಿಲ್ಲ. ಅದಕ್ಕೆ ನಿಮ್ಗೆ ಏನು ಮಾಡಬೇಕು? ಸಾಧನೆ ಮಾಡಬೇಕು. ಅರ್ಥವಾಯ್ತಾ? ಸೊ ಸಾಧನೆಯನ್ನು ನೀವು ಹೆಂಗೆ ಮಾಡಬೇಕಪ್ಪ ಅಂತಂದರೆ ತುಂಬ ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ತ್ಯಾಗದಿಂದ, ಯಾವುದೇ ವಿಧವಾದಂತಹ ಭೋಗ ವಿಲಾಸಗಳಿಲ್ಲದೆ ವಾಕ್ಸಿದ್ಧಿಯನ್ನು ಮಾಡಿಕೊಂಡು, ವಾಕ್ಶುದ್ಧಿಯನ್ನು ಮಾಡಿಕೊಂಡು, ನಿಮ್ಮ ಮನೆ ದೇವರು, ತಂದೆ ತಾಯಿಗಳು, ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಸದಾ ನಮ್ರತೆಯಿಂದ, ವಿನಯತೆಯಿಂದ ಬೇಡ್ಕೊಳ್ತಾ ಕಲಿತಾ ಇದ್ದರೆ ತಮ್ಮೊಳಗೆ ಅದು ಬಂದು ಸೇರಿಕೊಳ್ಳುತ್ತೆ. ನೀವಿನ್ನೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಆ ಅಹಂಕಾರದಿಂದನೋ ಅಥವಾ ನಾನು ಇನ್ನೇನೋ ಮಾಡಿಬಿಡ್ಬೇಕು ಅಂತನೋ, ಇನ್ನೊಬ್ರನ್ನೆಲ್ಲ ತಿಳ್ಕೊಂಡು ನಾನು ಅವ್ರಿಗೆ ಮೋಸ ಮಾಡಿಬಿಡ್ಬೇಕಂತನೋ ಅಥವಾ ಬೇರೆ ಇನ್ಯಾವುದೋ ದುರುದ್ದೇಶದಿಂದ ಮಾಡಿದ್ರೆ ಅದು ಫಲಿಸಲ್ಲ. ಆಯಿತಾ? ಎರಡನೇದು, ಜ್ಯೋತಿಷವನ್ನು ಏನು ಮಾಡಿದ್ರು ಅವರು? ನಾನೇನು ಹೇಳಿದೆ? ಬೆಳಕು ಅಂತ ತಗೊಂಬಂದರು. ಬೆಳಕು ಅಂದರೆ ಸತ್ಯ, ದೇವತಾ ಪರಮಾತ್ಮನೇ ಸತ್ಯ. ಸತ್ಯವಾಗಿರುವುದನ್ನು ಹೇಳುವುದೇ ಜ್ಯೋತಿಷಿಯ ಕೆಲಸ. ಓಕೆ, ಅದನ್ನೇನು ಮಾಡಿದ್ರು ಅವರು? 3 ಪ್ಯಾಟ್ರನನ್ನು ಮಾಡಿದ್ರು. 3 ಪ್ಯಾಟರ್ನ್ ಹೇಗೆ ಮಾಡಿದ್ರಪ್ಪ ಅಂತಂದರೆ, ಒಂದು ಸಿದ್ಧಾಂತ, ಒಂದು ಸಿದ್ಧಾಂತ, ಈ ಜ್ಯೋತಿಷ್ಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಮಾಡಿದ್ದು ಒಂದು ಸಿದ್ಧಾಂತ ಅಂತ ಮಾಡಿದ್ರು. ಕಾಣ್ತಾ ಇದೆಯಾ ಬೋರ್ಡು? ಕಾಣಿಸ್ತಾ ಇದೆ ಗುರು. ಇದು ಕಾಣ್ತಾ ಇದೆ ಸಿದ್ಧಾಂತ ಗುರು. ಅಂತ. ಆಮೇಲೆ ಏನ್ ಮಾಡಿದ್ರು? ಸಂಹಿತೆ. ಇದರಿಂದ ಏನ್ ಮಾಡಿದ್ರು? ಹೋರ. ಅರ್ಥ ಆಯ್ತಾ? ಸಿದ್ಧಾಂತ ಅಂತ ಸಬ್ಜೆಕ್ಟ್ ಏನು ಹೇಳುತ್ತೆ? ಅದು ಇದಂ ಇತ್ತಂ. ಏನು? ಗ್ರಹಗಳಿದಾವೆ, ನಕ್ಷತ್ರಗಳಿದಾವೆ, ಧೂಮಕೇತುಗಳಿದಾವೆ, ಬ್ಲಾಕ್ ಹೋಲ್ ಇದಾವೆ, ಗ್ಯಾಲಕ್ಸಿ ಇದೆ, ಗ್ರಹಣ ಇದೆ, ಅಮಾವಾಸ್ಯೆ ಇದೆ, ಹುಣ್ಣಿಮೆ ಇದೆ, ವಾರ ಇದೆ, ಇದೆ 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 ಅಂತ ಹೇಳ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ವಿಧವಾದ ಬದಲಾವಣೆಗಳು ಇಲ್ಲ. ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದೇ
ಆದರೆ ಹೇಗೆ, ಹೌ ಅಂತ, ಹೇಗೆ, ಎಲ್ಲಿ, ಎಷ್ಟು, ಎಷ್ಟೋ, ಅದರ ಅರ್ಥ ಏನು ಅಂತ ಕಲಿಯದೆ ಸಂಹಿತೆಯ ಪಾಠ. ಸಂಹಿತೆ ಪಾಠ. ಹೋರ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಇತ್ತು ಅಂತ ಹೇಳಿದ್ದೀರಾ, ಅದು ಹೇಗೆಲ್ಲ ಇತ್ತು ಅಂತ ಹೇಳಿದ್ದೀರಾ, ಇದರಿಂದ ಪ್ರಯೋಜನ ಏನು, ಪ್ರಯೋಜನ, ಈ ಪ್ರಯೋಜನವನ್ನು ಹೇಳ್ತಕ್ಕಂಥದ್ದೇ ಹೋರಾಶಾಸ್ತ್ರ. ಅರ್ಥವಾಯ್ತಾ? ಸೊ ಅದಕ್ಕೆ ನೀವು ಫಸ್ಟು ನಾವು ಕಲಿಬೇಕಾಗಿರೋದೇನು, ಇವಾಗ ಏನು ಹೇಳ್ತೀನಿ ನಾನು, ಬ್ರಹ್ಮಾಂಡ ಅಂದ್ರೆ ಏನು, ಸೃಷ್ಟಿ ಅಂದ್ರೆ ಏನು, ಯುಗಗಳಂದ್ರೆ ಏನು, ಬ್ರಹ್ಮಾಂಡ, ಸೃಷ್ಟಿ, ಯುಗ, ಗ್ರಹಗಳಂದ್ರೆ ಏನು, ನಕ್ಷತ್ರಗಳೇನು ಅಂತ ಹೇಳ್ತೀವಿ ಯಾವುದೋ ಸಿದ್ಧಾಂತದ ಪಾಠದಲ್ಲಿ. ಅದಾದ ಮೇಲೆ ಏನು ಹೇಳ್ತೀವಿ, ಅದು ಹೇಗಾಯಿತು, ಸೂರ್ಯ ಅಂತ ಹೇಳಿದ್ವಿ. ಸೂರ್ಯ ಅಂತಕ್ಕಂಥವನು ಎಷ್ಟು ದೂರದಲ್ಲಿದ್ದಾನೆ, ಅವನ ವ್ಯಾಸ ಎಷ್ಟು, ಅವನ ಕೆಲಸ ಏನು, ಏನೇನೆಲ್ಲ ಅವನಲ್ಲಿ ಅಡಕವಾಗಿದೆ, 9 ಗ್ರಹಗಳಲ್ಲಿ ಏನೇನೆಲ್ಲ ಬಣ್ಣ ಇದೆ, ಕಲರ್ ಇದೆ, ಏನೇನಿದೆ ಅಂತ ಹೇಳ್ತಕ್ಕಂಥದ್ದು ಸಂಹಿತೆ ಪಾಠ. ಇದೆಲ್ಲ ಇದೆ ಸರಿ. ಈಗ ಅಮಾವಾಸ್ಯೆ ಅಂದ್ವಿ, ಏನೋ ಇವತ್ತು ಸೂರ್ಯ ಪ್ಲಸ್ ಚಂದ್ರ ಸೇರಿ ಅಮಾವಾಸ್ಯೆ ಅಂದ್ವಿ. ಸೊ ಅಮಾವಾಸ್ಯೆಯ ಅರ್ಥ ಏನೋ ಗೊತ್ತಾಯಿತು, ಸೂರ್ಯ ಇದ್ದಾನೆ ಅಂತ ಗೊತ್ತಾಯಿತು, ಚಂದ್ರ ಇದ್ದಾನೆ ಅಂತ ಒಪ್ಕೊಂಡ್ವಿ, ಅದು ಸೇರಿದ್ರೆ ಅಮಾವಾಸ್ಯೆ ಅಂತ ಗೊತ್ತಾಯಿತು. ಅದರಿಂದ ಪ್ರಯೋಜನ ಏನು, ಈ ಪ್ರಯೋಜನವನ್ನು ಹೇಳದೆ ಹೋರಾಶಾಸ್ತ್ರ. ಶ್ರೀ ಹೋರಾಶಾಸ್ತ್ರದಲ್ಲೇ ನಮಗೆ ಫಲ ವಿಭಾಗ, ಶಕುನ, ಮಂತ್ರ, ಇದು ಏನದು ಮುಹೂರ್ತ, ಆಮೇಲೆ ಶಾಂತಿ, ಪ್ರಯೋಗ, ಇದೆಲ್ಲ ಬರೋದು ಎಲ್ಲಪ್ಪ ಅಂತಂದ್ರೆ ಈ ಹೋರಾಶಾಸ್ತ್ರದಲ್ಲಿ. ಅರ್ಥ ಆಗ್ತಿದೆಯಾ? ಈಗ ನಾವು ಕಲಿಬೇಕಾಗಿರೋದೇನಪ್ಪ ಅಂದ್ರೆ ಸಿದ್ಧಾಂತ ಅಂದ್ರೆ ಏನು, ಸಂಹಿತೆ ಅಂದ್ರೆ ಏನು, ಹೋರ ಅಂದ್ರೆ ಏನು ಅಂತ. ಈ ಹೋರ ಬಂದ ಮೇಲೇನೆ ನಮಗೆ ಇಲ್ಲಿ ಕುಂಡ್ಲಿಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ಕುಂಡ್ಲಿಗಳು ಎಲ್ಲಪ್ಪ ಸ್ಟಾರ್ಟ್ ಆಗುತ್ತೆ ಅಂದರೆ ಹೋರಾಶಾಸ್ತ್ರ ಬಂದ ಮೇಲೆ ಕುಂಡ್ಲಿಗಳು ಸ್ಟಾರ್ಟ್ ಆಗತ್ತೆ. ಅಲ್ಲಿವರೆಗೂ ನಮಗೆ ಕುಂಡ್ಲಿಗಳು ಗೊತ್ತಾಗಲ್ಲ, ಅಲ್ಲಿವರೆಗೂ ನಮಗೆ ಕುಂಡ್ಲಿಗಳ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಸಿದ್ಧಾಂತ ಅಂದ್ರೆ ಏನು, ಸಿದ್ಧಾಂತ ಅಂದ್ರೆ ಏನು ಇವಾಗ ತಾನೇ ಹೇಳಿದೆ. ಇದಂ ಇತ್ತಂ, ಇರುವುದನ್ನ ಇದೆ ಅಂತ ಇರುವುದನ್ನು ಇದೆ ಅಂತ ಹೇಳುವುದು. ಆಕಾಶ ಇದೆ, ಭೂಮಿ ಇದೆ, ನಕ್ಷತ್ರಗಳಿದ್ದಾವೆ, ಗ್ರಹಗಳಿದ್ದಾವೆ, ಏನೇನಿದೆ ಅಂತ ಹೇಳಿ ಹೇಳುವುದು. ಏನೇನಿದೆ ಅಂತ ಹೇಳುವುದನ್ನು ಸಿದ್ಧಾಂತ ಎಂದು ಕರೆಯುತ್ತಾರೆ. ಏನೇನಿದೆ ಅಂತ ಹೇಳ್ತಕ್ಕಂಥದ್ದೇ ಸಿದ್ಧಾಂತ. ಅದರಲ್ಲಿ ಯಾವುದೇ ಇದಂ ಇತ್ತಂ, ದೇವ್ರಿದಾನಪ್ಪ ಇದ್ದಾನೆ, ಭೂಮಿ ಇದೆಯಪ್ಪ, ಇವಾಗ ಕಾಣ್ತಾ ಇದೆ, ಭೂಮಿ ಇದೆ, ನಾನು ಕಾಣ್ತಾ ಇದ್ದೀನಿ, ಇದು ಸತ್ಯ ಅಲ್ವಾ? ನಾನು ಕಾಣ್ತಾ ಇರೋದು ನಿಮಗೆ ಕಾಣ್ತಾ ಸತ್ಯ ತಾನೆ? ನೀವು ನನ್ನ ಜೊತೆ ಮಾತಾಡ್ತಿರೋ ಸತ್ಯ ತಾನೆ? ಸತ್ಯ. ಇದಂ ಇತ್ತಂ, ಇದು ಸಿದ್ಧಾಂತ. ಅದಾದ ಮೇಲೇನೋ ಸಂಹಿತೆ. ಸಂಹಿತೆ ಅಂದ್ರೇನೋ, ಅದು ಹೇಗೆ ಬಂತು, ಎಲ್ಲಿಂದ ಬಂತು. ಜ್ಯೋತಿಷ್ಯ ಅಂತಕ್ಕಂಥದ್ದು ವೇದಾಂಗದ ಒಂದು ಅಂಗಭಾಗ. ಕಲ್ಪ, ನಿರುಕ್ತಿ, ವ್ಯಾಕರಣ, ಸಂಸ್ಕೃತಿ ಅಂತ ಹೇಳಿರುತ್ತೆ. ಅದರಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟು. ಅಲ್ಲಿಂದ ಅದು ಬಂತು. ಅಲ್ಲಿಂದ ಬಂದ ಮೇಲೆ ಏನಾಯಿತು, ಅದು ಹೇಗೆಲ್ಲ ಬದಲಾವಣೆ ಆಯಿತು ಅಂತ ಹೇಳ್ಕೊಡೋಂಥ ಪಾಠಗಳೇ ಸಂಹಿತೆ ಪಾಠ. ಸಂಹಿತೆ ಪಾಠ ಎರಡೂ ತಿಳ್ಕೊಂಡ ಮೇಲೆ ಅದರಿಂದ ಆಗುವಂತಹ ಪ್ರಯೋಜನಗಳೇನು, ಫಲಗಳೇನು ಅನ್ನೋದೇ ಜ್ಯೋತಿಷ್ಯದ ಕಲಿಕೆ. ಅರ್ಥವಾಯ್ತಾ? ಏನಾದರೂ ಆಯ್ತು ಗುರುಗಳೇ. ತುಂಬಾ ಈಸಿ. ಏನು ಗೊತ್ತಾ, ಒಂದು ವಿಚಾರವನ್ನ ತಗೊಂತೀವಿ ಅಂತ ಇಟ್ಕೊಳ್ಳಿ. ಒಂದು ವಿಚಾರ, ಒಂದು ವಿಷಯ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಪ್ರಪಂಚದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ವಿಚಾರನೋ ಒಂದು ವಿಷಯನೋ ತಗೊಳ್ತೀವಿ. ಅದನ್ನು ನಾವೇನು ಮಾಡ್ತೀವಿ, ಜಾತಕದಲ್ಲಿ ನೋಡ್ತೀವಿ. ಜಾತಕದಲ್ಲಿ ನೋಡುವಾಗ ಏನು ಮಾಡ್ತೀವಿ, ಗ್ರಹಗಳಿಂದ ಮತ್ತೆ ಭಾವಗಳಿಂದ ನೋಡ್ತೀವಿ. ಇದನ್ನ ನಿಮಗೆ ತಂದೆ ಬಗ್ಗೆ, ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಕುಟುಂಬದ ಬಗ್ಗೆ, ಯಶಸ್ವಿ ಬಗ್ಗೆ, ಏನೋ ಬಗ್ಗೆ ನೋಡ್ಬೇಕಾದ್ರೆ ಇದೆರಡನ್ನ ನೋಡ್ತೀವಿ. ಇದು ಕಾಮನ್. ಇದು ಪರಾಶರ ಆಗಿರಲಿ,
ಎಲ್ಲದರಲ್ಲೂ ಅದೇನೆ. ಪರಾಶರ ಎಲ್ಲದರಲ್ಲೂ ಅದೇನೆ. ಪರಾಶರ ಆಗಿರ್ಬೋದು, KP ಸಿಸ್ಟಮ್ ಆಗಿರ್ಬೋದು, ಜೈಮಿನಿ ಸಿಸ್ಟಮ್ ಆಗಿರ್ಬೋದು, ಯಾವುದನ್ನ ಆಗಿರಲಿ ಅದು ಹೀಗೆ ಇರುತ್ತೆ. ಎಲ್ಲಿ ಮತ್ತೆ ವ್ಯತ್ಯಾಸ ಬರುತ್ತೆ, ಯಾಕೆ ಇಷ್ಟೊಂದು ಕವಡ್ ಹೊಡ್ಕೊಳ್ತು ಅಂತ ಹೇಳ್ತೀನಿ ಕೇಳಿ. ಈ ಪರಾಶರ ಪದ್ಧತಿಯಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಸಿಕ್ಕಾಬಟ್ಟೆ ಬ್ರಾಂಚಸ್ಗಳಿದ್ದಾವೆ. ಬ್ರಾಂಚಸ್ ಬಂದು ಸಿಕ್ಕಾಬಟ್ಟೆ ಇರೋದು ಪರಾಶರ ಬ್ರಾಂಚಸ್ಸಲ್ಲಿ. ವರ್ಗಕುಂಡ್ಲಿ ಅಂತ ಶುರುವಾಗತ್ತೆ, ಅಷ್ಟಕ ವರ್ಗ ಅಂತ ಶುರುವಾಗತ್ತೆ, ಷಡ್ಬಲ ಅಂತ ಶುರುವಾಗತ್ತೆ, ಏನೋ ಮತ್ತೆ ದಶಾಭುಕ್ತಿ ಅಂತ ಶುರುವಾಗತ್ತೆ. ಸೊ ಇಲ್ಲಿ ಬ್ರಾಂಚಸ್ಸು ತುಂಬ ಜಾಸ್ತಿ. ಯಾವುದರಲ್ಲಿ? ಪರಾಶರದಲ್ಲಿ. ಫಲ ಹೇಳೋದು ಇಷ್ಟೇನೆ, ಬೇರೆ ಏನೂ ಇಲ್ಲ. ಸಿಂಪಲ್ ಫಲ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ವಿಷಯವನ್ನು ನೋಡ್ತಾ ಇದ್ದೀರಾ, ಆ ವಿಷಯದ ಅಧಿಪತಿಯಾಗಿರ್ತಕ್ಕಂಥ ಗ್ರಹವಾಗಿರಲಿ ಭಾವವಾಗಿರಲಿ ಕೆಟ್ಟೋಗಿದಾರ ಚೆನ್ನಾಗಿದಾರ ಇಷ್ಟೇ ನೋಡೋದು, ಬೇರೆ ಇನ್ನೇನಿಲ್ಲ. ಕೆಟ್ಟೋಗಿದ್ದಾರೆ ಅಂದರೆ ಫಲ ಕಡಿಮೆ, ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಫಲ ಚೆನ್ನಾಗಿದೆ, ಅಷ್ಟೇ ಫಲ ಹೇಳೋದು. ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನೋಡೋದಕ್ಕೆ ಇಷ್ಟೆಲ್ಲ ಅವ್ರೇನು ಮಾಡಿದ್ದಾರೆ, ರೂಲ್ಸನ್ನು ಇಟ್ಟಿದ್ದಾರೆ. ದಿಸ್ ಇಸ್ ದ ಪ್ರಾಬ್ಲಮ್ ಇನ್ ಪರಾಶರ. ಯಾಕೆ ಪರಾಶರ ನೋಡೋದಕ್ಕೆ ಭಯ ಬೀಳೋದು ಅಂತ ಹೇಳಿದ್ರೆ, ಒಂದು ರೂಲ್ಸನ್ನು ಹೇಳಿದ್ರೆ ಆ ರೂಲ್ಸ್ಗೆ ನಿಯಮಗಳು ಅಂತೇಳಿ ಇರುತ್ತೆ, ಕ್ಯಾನ್ಸಲೇಷನ್ ನಿಯಮಗಳು. ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಅಂತ ಕರಿತೀವಿ, ಗಜ ಕೇಸರಿ ಯೋಗ ಅಂತ ಹೇಳ್ತೀವಿ. ಈ ಗಜಕೇಸರಿ ಯೋಗ ಎಲ್ರಿಗೂ ಬರುತ್ತಾ? ಗುರು ಮತ್ತು ಚಂದ್ರ ಕಾಂಬಿನೇಷನ್ ಬರೋದೇ ಇಲ್ವಾ? ಹಾಗಾದ್ರೆ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ ಅಂದರೆ, ಇದು ಒಂದು ದೊಡ್ಡ ಸಬ್ಜೆಕ್ಟ್. ಏನಪ್ಪ ಇದು ಒಂದು ಗಜಕೇಸರಿ ಯೋಗ ಅಂತ ಹೇಳಿದ್ವಿ, ಅದು ಇದೆಯಾ ಇಲ್ವಾ ಅಂತ ಹೇಳೋದಕ್ಕೆ 108 ನಿಯಮಗಳನ್ನು ಫಾಲೋ ಮಾಡಬೇಕಾಗತ್ತೆ. ಆ ಭಾವ ಕೆಟ್ಟೋಗಿದೆಯಾ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಚೆನ್ನಾಗಿದೆಯಾ ಅಂತ ಹೇಳ್ಬೇಕಾದ್ರೂ ಸಿಕ್ಕಾಪಟ್ಟೆ ಫಾಲೋ ಮಾಡಬೇಕಾಗಿ ಬರುತ್ತೆ. ಈ ಜಾಗದಲ್ಲೇ ಎಲ್ರಿಗೂ ತೊಂದರೆ ಆಗಿದ್ದು. ಆವಾಗ ಅವರೆಲ್ಲ ಏನು ಮಾಡಿದ್ರು, KP ಅವರು ಕಂಡುಹಿಡಿದ್ರು. KP ಅವರೆಲ್ಲ ಏನು ಮಾಡಿದ್ರು, ಆವಾಗ ಇಷ್ಟೆಲ್ಲ ನೋಡೋದು ಬೇಡ, ವರ್ಗ ಕುಂಡ್ಲಿ ನೋಡೋದು ಬೇಡ, ಅಂಶ ಕುಂಡ್ಲಿ ನೋಡೋದು ಬೇಡ, ಷಡ್ಬಲ ನೋಡೋದು ಬೇಡ ಅಂತ ತಗೊಂಡು ಬೇರೆ 6, 8, 12 ಮತ್ತು ದಶ ಇಷ್ಟು ಮಾತ್ರ ತಗೊಂಡ ಸಾಕು ಅಂತ ಕಂಡುಹಿಡ್ಕೊಂಡ್ರು. ಆವಾಗ ಇದೇನಾಯಿತು, ಈಸಿ ಆಯಿತು, ತುಂಬ ಕಡಿಮೆ ಈಸಿ ಆಯಿತು ಅಂತ. ನಂದಿನಾಡಿನಲ್ಲಿ ಏನು ಮಾಡಿದ್ವಿ, ಇದೂ ಬೇಡ, ಭೃಗು ನಂದಿನಾಡಿನಲ್ಲಿ ಏನು ಮಾಡಿದ್ವಿ, ದಶಾನೂ ಬೇಡ, ಲಗ್ನನೂ ಬೇಡ, ವರ್ಗಕುಂಡ್ಲಿನೂ ಬೇಡ, ಅಷ್ಟಕ ವರ್ಗವೂ ಬೇಡ, ಕೇವಲ ಗ್ರಹಗಳಿದ್ದರೆ ಸಾಕು, ಕೇವಲ ಗ್ರಹಗಳಿದ್ದರೆ ಸಾಕು ಅಂತ ಬಂದ್ವಿ. ಸೊ ಇದೂ ಬರುತ್ತೆ, ಇದೂ ಫಲ ಹೇಳುತ್ತೆ, ಹೇಳಲ್ಲ ಅಂತಲ್ಲ, ಆಯ್ತಾಯ್ತಾ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ನೀವು ನೋಡಬೇಕಾಗಿರೋದು ಏನಪ್ಪ ಅಂದರೆ, ವಿಷಯಕ್ಕೆ ಸಂಬಂಧಪಟ್ಟಂಥ ವಸ್ತು ಅಂದರೆ ಗ್ರಹ, ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇಷ್ಟೇ ಉತ್ತರ. ಇದನ್ನು ತಗೊಂಡಾಗ ನಾವೇನು ಮಾಡಿಬಿಟ್ವಿ ಅಂತ ಹೇಳಿದ್ರೆ, ದೊಡ್ಡದಾಗಿ ಬಿಂಬಿಸ್ಬಿಟ್ವಿ, ಎಲಾಬ್ರೇಟ್ ಮಾಡಿಬಿಟ್ವಿ. ಈಗ ನಾವೇನು ಮಾಡ್ತೀವಿ ಅಂದರೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫೋಕಸ್ ಮಾಡೋ ಥರ ಮಾಡಿಕೊಟ್ಬಿಡ್ತೀವಿ. ತುಂಬ ವಿಷಯಗಳನ್ನು ಹೇಳ್ಕೊಡೋಕೆ ಹೋಗಲ್ಲ. ಪುಸ್ತಕದಲ್ಲಿದೆ, ನನಗೆ ಗೊತ್ತಿದೆ ಅಂದ್ಬಿಟ್ಟು ನಾನು 20 ವರ್ಷ 30 ವರ್ಷ ಕಲ್ತ್ಕೊಂಡಿದ್ದೀವಿ, ಅದನ್ನೆಲ್ಲ ನೀವು ಕಲ್ತ್ಕೊಂಬಿಡಿ ಅಂತ ಹೇಳ್ಕೊಟ್ಬಿಟ್ರೆ ನೀವು ತಿರ್ಗಿ ಅನ್ನೋದು 20 ವರ್ಷ ಸುಮ್ಮನೆ ಕೂತ್ಕೊಂಡಿರ್ಬೇಕಾಗತ್ತೆ. ಇಷ್ಟೊಂದು ಆಗೋಗ್ಬಿಡ್ತಲ್ಲ ಸಬ್ಜೆಕ್ಟು ಅಂತೇಳಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಸಿಂಪಲ್ಲಾಗಿ ಸಬ್ಜೆಕ್ಟನ್ನು ಹೇಳ್ಕೊಡ್ತೀವಿ. ಏನೂ ಇಲ್ಲ, ನಾನು ಹೇಳ್ತೀನಿ ನೋಡಿ. ಇವಾಗ ಸಪ್ತಮ ಯಾವುದೋ ಮದುವೆ ಬಗ್ಗೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ನಿಮಗೆ ಸಪ್ತಮ ಭಾವ ಅಂದರೆ ಯಾವುದು ಅಂತ ಹೇಳ್ತೀವಿ, ಮದುವೆ ಬಗ್ಗೆ ಸಪ್ತಮ ಭಾವ. ಸಪ್ತಮ ಭಾವ ಯಾವುದು, ಸಪ್ತಮ ಭಾವದಲ್ಲಿ ಯಾರು ಕುತ್ಕೊಂಡಿದ್ದಾರೆ, ಆ ಥರ ಇರ್ತಾರೆ ಆ ಹುಡುಗಿ. ಸಪ್ತಮ ಭಾವದಲ್ಲಿ ಯಾರು ಇಲ್ವಾ, ಸಪ್ತಮ ಭಾವಾಧಿಪತಿ ಹೇಗಿರ್ತಾರೋ ಆಗಿರ್ತಾರೆ, ಅಥವಾ ಸಪ್ತಮ ಭಾವದ ಮೇಲೆ ಯಾರ್ಯಾರ ದೃಷ್ಟಿ ಇರ್ತಾರೋ ಅಷ್ಟೇ ಇರ್ತಾರೆ. ಇಷ್ಟು 3 ಪಾಯಿಂಟು. ಸಪ್ತಮ ಭಾವ ಕೆಟ್ಟೋಗಿದೆಯಾ ಕೆಟ್ಟೋಗಿಲ್ವಾ, ಸಪ್ತಮ ಭಾವಾಧಿಪತಿ ಕೆಟ್ಟೋಗಿದಾನ ಕೆಟ್ಟೋಗಿಲ್ವಾ, ಸಪ್ತಮ ಭಾವಾಧಿಪತಿ 6, 8, 12ರಲ್ಲಿದ್ದರೆ ಬೇಡ. ಅಂದರೆ ಏನು, ಸಪ್ತಮ ಭಾವಾಧಿಪತಿ 6ನೇ ಮನೆಯಲ್ಲಿದ್ದರೆ ವಿವಾಹದಲ್ಲಿ ತೊಂದರೆ, ವಿವಾಹ ಡಿವರ್ಸು, ವಿವಾಹದಲ್ಲಿ ಕಷ್ಟ. ಸಪ್ತಮ ಭಾವಾಧಿಪತಿ ಅಷ್ಟಮದಲ್ಲಿದ್ದರೆ ಮದುವೆ ಆದರೂ ಸಹ ಹೊಂದಾಣಿಕೆ ಇರಲ್ಲ, ವಿಳಂಬ ಇರಲ್ಲ, ಏನದು ವಿಭಜನೆ, ತೊಂದರೆ, ಡಿವರ್ಸ್ ಆಗತ್ತೆ. ಇಷ್ಟೇ.
ಈ ಸಿಂಪಲ್ ಪಾಯಿಂಟನ್ನು ಮಾತ್ರ ಹಿಡ್ಕೊಂಡು ಹೋಗಿ. ತುಂಬ ವರ್ಗ ಕುಂಡ್ಲಿ ನೋಡಿ, ಆ ಅಷ್ಟಕ ವರ್ಗ ನೋಡಿ, ಇದೆಲ್ಲ ನೋಡೋದಕ್ಕೆ ತುಂಬ ನಿಮಗೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಇವಾಗ ನಿಮಗೆ ಫಸ್ಟು ಪಂಚಾಂಗ ಅಂದರೆ ಏನು, ಪಂಚಾಂಗದಲ್ಲಿ ಏನೇನು ನೋಡಬೇಕು, ವಾರ ತಿಥಿ ನಕ್ಷತ್ರ ಯೋಗ ಕರಣಗಳನ್ನು ಹೇಗೆ ನೋಡಬೇಕು, ಅದರಿಂದ ಏನೇನು ಲಾಭಗಳಿದ್ದಾವೆ ಅದು ಬೇಕು. ಯಾಕಂದರೆ ಆವಾಗಲೇ ಮುಹೂರ್ತ ಅಂತ ಕೇಳಿದ್ರಲ್ವಾ, ದಿನ ಎಲ್ಲವಾಗ ಪ್ರತಿನಿತ್ಯ ಎಲ್ಲರೂ ಅದನ್ನೇ ಕೇಳೋದು ಪಂಚಾಂಗದಲ್ಲಿ. ಅಷ್ಟೆಷ್ಟು ಕಾಲಕ್ಕೆ ನಮಗೆ ಇವತ್ತು ಏನು ಮಾಡಬೇಕು, ಇವತ್ತು ಏನು ಪೂಜೆ ಮಾಡಬೇಕು, ಎಷ್ಟೆಂಟು ಪೂಜೆ ಮಾಡಬೇಕು ಅನ್ನೋದಾದ್ರೂ ನಮ್ಗೆ ತಿಳ್ಕೊಳ್ಬೇಕು. ಅದಕ್ಕೆ ವಾರ ತಿಥಿ ನಕ್ಷತ್ರ ಯೋಗ ಕರಣಗಳು ಬೇಕು. ಅದಾದಮೇಲೆ ಕುಂಡ್ಲಿಯನ್ನು ಹೆಂಗೆ ತಯಾರು ಮಾಡು, ಗ್ರಹಗಳು ಏನೇನಿದ್ದಾವೆ, ನಕ್ಷತ್ರಗಳು ಏನೇನಿದ್ದಾವೆ, ಹೆಂಗೆ ನಕ್ಷತ್ರಗಳಿರುತ್ತೆ ಅಂತ ತಿಳ್ಕೊಳ್ಬೇಕು. ಆ 9 ಗ್ರಹಗಳು ಏನೇನು ಮಾಡ್ತವೆ, ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕು. ಆಮೇಲೆ ರಾಶಿಕಾರಕತ್ವಗಳನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡ್ಮೇಲೆ ಭಾವಕಾರಕತ್ವಗಳು ತಿಳ್ಕೊಂಡ್ಮೇಲೆ ಪ್ರಿಡಿಕ್ಷನ್ಗೆ ಹೋಗ್ಬಿಡ್ಬೇಕು. ತುಂಬ ಜಾಸ್ತಿ ಎಳ್ಕೊಂಡು ಕೂತ್ಕೊಳ್ಬಾರ್ದು. ಓಕೆ, ಅದಕ್ಕೆ ನೀವೇನು ಮಾಡಬೇಕು, ಆವತ್ತಿಂದ ಆವತ್ತು ರೈಟ್ ಮಾಡ್ಕೊಂಬಿಡ್ಬೇಕು. ಮನೆಗೆ ಹೋಗಿ ಓದ್ತೀನಿ ಆಮೇಲೆ ಓದ್ತೀನಿ ಬೇಡ. 1 ಅವರ್ ಪಾಠ. ಓಕೆ, 10:00 ಸ್ಟಾರ್ಟ್ ಆದರೆ 11:00 ಕ್ಲೋಸ್. 45 ನಿಮಿಷ ಪಾಠ, 15 ನಿಮಿಷ ಡಿಸ್ಕಷನ್. ಆವತ್ತಿಂದ ಆವತ್ತೇ ಅಲ್ಲೇ ಅಟ್ ಪ್ರೆಸೆಂಟಲ್ಲಿ ಏನಿದೆಯೋ ಅದು ತೀರ್ಮಾನ ಆಗ್ಬಿಡ್ಬೇಕು. ನಾಳೆ ಅಂತ ಹೋದ್ರಿ ಅಂದರೆ ಕಲಿಯೋಕ್ಕಾಗಲ್ಲ. ನಾವು ದೊಡ್ಡದಾಗಿ ಹೇಳ್ಕೊಡೋಕೆ ಹೋಗಲ್ಲ. ಇವಾಗ ಸಿಂಪಲ್ಲಾಗೆ ಹೇಳ್ಕೊಡೋದು. ಇವಾಗ ನಾನು ಒಂದೇ ಒಂದು ಪಾಠ ಮಾಡು ಅಂದರೆ 8 ಅವರ್ ಮಾಡ್ತೀವಿ, ಅದಲ್ಲ, ಹಾಗೆ ಮಾಡೋಕ್ಕೆ ಹೋಗಲ್ಲ ಇವಾಗ. ಯಾಕಂದರೆ ನೀವೇನು ಎಕ್ಸಾಮ್ ಬರೆಯೋಕ್ಕೆ ಹೋಗಲ್ಲ, ನಾಲೆಡ್ಜ್ಗೋಸ್ಕರ ಬಂದಿರೋದು. ಜ್ಯೋತಿಷ್ಯದ ನಾಲೆಡ್ಜ್ಗೋಸ್ಕರ ಬಂದರೆ ನಿಮಗೆ ಟಚ್ ಮಾಡಿಬಿಟ್ಬಿಟ್ರೆ, ನಿಮಗೆ ಒಂದು ಆ ವಿಷಯವನ್ನು ಆ್ಯಕ್ಟಿವೇಟ್ ಮಾಡಿಬಿಟ್ಬಿಟ್ರೆ ನೆಕ್ಸ್ಟ್ ನಿಮಗೆ ಅದು ಒಳಗಡೆ ಬಂದ್ಬಿಡುತ್ತೆ. ಅದಕ್ಕೇನು ಮಾಡಬೇಕು ಅಷ್ಟು ಮಾತ್ರ ನಾನೇನು ಮಾಡ್ತೀನಿ, ನಿಮ್ಮನ್ನು ಕರ್ಕೊಂಡೋಗಿ ಬಿಡ್ತೀನಿ. ನೀವೇನು ಮಾಡಬೇಕು, ಅದನ್ನು ಆವಾಗಿಂದ ಆವಾಗಲೇ ಕಲ್ತ್ಕೊಂಡು ಹೋಗ್ಬಿಡ್ಬೇಕು. ಯಾಕಂದರೆ ಕಂಟಿನ್ಯೂ ಆಗಿ ಕ್ಲಾಸ್ ಇರೋದ್ರಿಂದ ನಿಮಗೆ ಟೈಮ್ ಇರಲ್ಲ. ಇವತ್ತು ಹೇಳ್ಕೊಟ್ಟಿದ್ದ ಪಾಠ ಬರೋ ವಾರ ಓದೋ ಥರ ಎಲ್ಲ ಟೈಮ್ ಇರಲ್ಲ. ಇವತ್ತು ಹೇಳ್ಕೊಟ್ಟಿದ್ದ ಪಾಠ ಇವತ್ತೇ ಕಲ್ತ್ಕೊಳ್ಬೇಕು, ನಾಳೆ ಹೇಳ್ಕೊಟ್ಟಿದ್ದ ಪಾಠ ನಾಳೆನೇ ಕಲ್ತ್ಕೊಳ್ಬೇಕು. ಓಕೆ, ಇಲ್ಲಿ 10 ನಿಮಿಷದಲ್ಲಿ ನೀವು ಡಿಸ್ಕಸ್ ಮಾಡಿಬಿಡ್ಬೇಕು. ಒಂದು ವೇಳೆ ಕಲಿತು ಆಗಲಿಲ್ಲ ಅಂದ್ರೂ ನಾಳೆ ಕ್ಲಾಸ್ ಶುರು ಮಾಡಬೇಕಾದ್ರೂ ಅದ್ರ ಬಗ್ಗೆ ಒಂದು 5 ನಿಮಿಷ ಮಾತಾಡಿ, ಏನಾದರೂ ಅನುಮಾನ ಇದೆಯಾ ಅಂತ ಡಿಸ್ಕಷನ್ ಮಾಡಿ, ಅಲ್ಲೂ ಸಹ ತೀರ್ಮಾನ ಮಾಡಿಕೊಂಡು ನೆಕ್ಸ್ಟ್ ಮುಂದ್ಗಡೆ ಹೋಗ್ಬೇಕು. ಇದು ಪಾಠ ಮಾಡ್ತಕ್ಕಂಥ ಒಂದು ಶೈಲಿ. ನಿಮಗೆ ಅರ್ಥವಾಗಬೇಕು. ಸುಮ್ಮನೆ ನಾನು ನಿಮಗೆ ಅರ್ಥವಾಗದಿರ ನಾನು ಬೇರೆ ಮಾತಾಡಿ ಪ್ರಯೋಜನ ಇಲ್ಲ. ಮಾಡಿದ್ರೆ ಏನಕ್ಕೆ, ಎಲ್ರಿಗೂ ಅರ್ಥವಾಗಲಿ ಅಂತ. ಓಕೆ, ಸುಮಾರು ಇವಾಗ ನಮ್ಮ ಹತ್ರ ಕಲ್ತಿರ್ತಕ್ಕಂಥವರೆಲ್ಲ ಬೇಕಾದಷ್ಟು ಜನ ಇದ್ದಾರೆ. 2013ನೇ ಇಸ್ವಿಯಿಂದ ನಾವು ಲೈವಲ್ಲಿ ಮಾಡ್ತಾ ಇದ್ವಿ, ಈಗ ಆನ್ಲೈನಲ್ಲಿ ಮಾಡ್ತಾ ಇದ್ವಿ ಅಷ್ಟೇ. ಬೇಕಾದಷ್ಟು ಜನ ಕಲ್ತಿದ್ದಾರೆ ಭಗವಂತನ ಆಶೀರ್ವಾದದಿಂದ, ಎಲ್ಲ ಚೆನ್ನಾಗಿದ್ದಾರೆ. ಈಗ ನೀವೂ ಕಲೀರಿ, ಕಲ್ತ್ಕೊಳ್ಳಿ. ಓಕೆ, ಈಗಾಗಲೇ 11:25 ಆಯಿತು. ಟೈಮಿಂಗ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಯಾಕಂದರೆ ಎಲ್ಲರೂ ಅವರವರ ಕೆಲಸಗಳನ್ನು ಬಿಟ್ಟು ಒಂದು ಟೈಮನ್ನು ಫಿಕ್ಸ್ ಮಾಡ್ಕೊಂಡು ಬಂದಿರ್ತೀರ. ಅದಕ್ಕೆ ನಾವು ಜಾಸ್ತಿನೂ ಇಳಿಯೋಕ್ಕೆ ಹೋಗಲ್ಲ, ಕಡಿಮೆನೂ ಮಾಡೋಕ್ಕೆ ಹೋಗಲ್ಲ. ಏನು ಬಂದಿರ್ತೀರೋ ನಿಮಗೆ ಏನು ಎಸೆನ್ಸ್ ಕೊಡಬೇಕು ಅದನ್ನು ಖಂಡಿತವಾಗ್ಲೂ ನನ್ನ ಕೈಲಾದ ಮಟ್ಟಿಗೆ ಭಗವಂತ ನನಗೆ ಏನು ಜ್ಞಾನವನ್ನು ಕೊಡ್ತಾನೋ ಆ ಮುಖಾಂತರವಾಗಿ ನಿಮಗೆ ಸಂಪೂರ್ಣವಾಗಿ ಯಾವುದೇ ಮುಚ್ಚುಮರೆ ಎಲ್ಲ ಇಟ್ಕೊಳ್ಳಲ್ಲ. ನಾವು ಹೆಂಗಪ್ಪ ಹೇಳ್ಕೊಡೋದು, ಹೇಳ್ಕೊಟ್ಬಿಟ್ರೆ ಅವರೆಲ್ಲ ಗುರುಗಳಾಗ್ಬಿಟ್ರೆ ನಾಳೆ ನನಗೆ ಮರ್ಯಾದೆ ಇರಲ್ಲ, ಅವೆಲ್ಲ ಇಲ್ಲ ನಮ್ಮ ಹತ್ರ. ಯಾಕಂದರೆ ನಾನು ಅನ್ಲೋಡ್ ಮಾಡಿದ್ರೆ ನನಗೆ ಬೇರೆ ಲೋಡ್ ಆಗುತ್ತೆ. ಅರ್ಥವಾಯ್ತಾ? ನಾನು ನಿಮಗೆ ಅನ್ಲೋಡ್ ಮಾಡಿದ್ರೆ ಭಗವಂತ ನನಗೆ ಬೇರೆ ಲೋಡ್ ಮಾಡ್ತಾನೆ. ಅದೇ ಪ್ರಕೃತಿ ನಿಯಮ. ನಾನು ಅನ್ಲೋಡ್ ಮಾಡ್ತೀರ, ನಾನು ಯಾರಿಗೂ ತಿಳಿಸ್ತೀರ ನಾನು ಒಳಗಡೆ ಇಟ್ಕೊಂಡ್ಬಿಟ್ರೆ ಬೇರೆ ವಿಷಯಗಳು ನನ್ನ ತಲೆ ಒಳಗಡೆ ಬರಲ್ಲ. ಓಕೆ, ಸೊ ಅದಕ್ಕೆ ನಾನು ನಿಮಗೆ ವಿಚಾರಗಳನ್ನು ಹೇಳ್ತೀನಿ. ಸಿಂಪಲ್ಲಾಗಿ, ತುಂಬ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಡೋಗಿ, ಬ್ರಾಡಾಗಿ ಬೇಡ. ಯಾರು ಬೇಕಾದ್ರೂ ಜ್ಯೋತಿಷ್ಯವನ್ನು ಹೇಳಬಹುದು, ಇಷ್ಟೇ ತಾನೇ ಅನ್ನೋ ಮಟ್ಟಕ್ಕೆ ಹೇಳ್ಬೋದು. ಪರಾಶರ ಅನ್ನೋದು ದೊಡ್ಡ ಕಷ್ಟ ಅಲ್ಲ, ಜಾತಿ ತಿಳ್ಕೊಂಬಿಟ್ರೆ ತುಂಬ ಕಷ್ಟ. ಅರ್ಥವಾಯ್ತಾ? ನಾವು ಅಷ್ಟಕ ವರ್ಗ ಕುಂಡ್ಲಿ ಅಂತ ನೋಡಿದಾಗ ಅದರೊಳೊಂದು 25-30 ವರ್ಗ ಕುಂಡ್ಲಿ ಇರುತ್ತೆ. ಇದನ್ನೆಲ್ಲ ಹೆಂಗೆ ನೋಡೋದು, ಹೆಂಗೆ ಕಂಡುಹಿಡಿಯೋದು, ಹೆಂಗೆ ಹೇಳೋದು, ಅದಕ್ಕೆ ಹೆಂಗೆ ನೋಡೋದು ಅಂತ ದೊಡ್ಡ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಅವೆಲ್ಲ ಏನು ಬೇಕಾಗಲ್ಲ. ಪ್ರಶ್ನೆಗೆ ಉತ್ತರವನ್ನು ಸ್ಪಾಟಲ್ಲಿ ಕೊಡಬಹುದು, ಇಷ್ಟೇ ಬೇಕಾಗಿರೋದು. ಏನು ದುಸ್ಥಾನಾಧಿಪತಿ ಯಾರು, ಮಾರಕ ಸ್ಥಾನಾಧಿಪತಿ ಯಾರು, ಬಾಧಕ ಸ್ಥಾನಾಧಿಪತಿ ಯಾರು, 6, 8, 12ನೇ ಅಧಿಪತಿ ಯಾರು, ಗ್ರಹ ಬಲ ಇದೆಯಾ, ಗ್ರಹ ಬಲ ಇಲ್ವಾ, ಇಷ್ಟೇ
ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಪ್ರಶ್ನೆ ನೋಡಕ್ ಬರಬೇಕು. ಸೊ ಈ ಪ್ರಶ್ನೆ ಕೇಳ್ತಿದ್ದಾರೆ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಗ್ರಹ ಯಾವುದು, ಭಾವ ಯಾವುದು, ಹೇಗಿದೆ, ಹೇಗಿಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ, ಇಷ್ಟೇನಪ್ಪ. ಅರ್ಥವಾಯ್ತಾ? ಇಷ್ಟೇ ಇರೋದು. ಅದನ್ನು ನಾವೇನು ಮಾಡ್ಬಿಡ್ತೀವಿ, ಜ್ಞಾಪಕವನ್ನ ಬೇಡದಲ್ಲಿರೋ ವಿಚಾರಗಳನ್ನ ಇಟ್ಕೊಂಡು ಏನೇನೋ ಹುಡ್ಕೋಕೆ ಹೋಗಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ನಾನು ಹೇಳಿದ್ದು ಫಾಲೋ ಮಾಡ್ಕೊಂಡು ನೋಡಿ. ಪ್ರಶ್ನೆ ಯಾವುದು, ಯಾವ ಗ್ರಹ, ಅದು ಬಲವಾಗಿದೆಯಾ ಬಲ ಇಲ್ವಾ, ಮುಗೀತು ಕತೆ. ಅರ್ಥವಾಯ್ತಾ ಜ್ಯೋತಿಷ್ಯ ಎಷ್ಟು ಈಸಿ ಅಂತ? ಹೌದು ಗುರುಗಳೇ. ಇಷ್ಟೇ ಇರೋದು ಜ್ಯೋತಿಷ್ಯ. ಓಕೆ, ಸಬ್ಜೆಕ್ಟ್